ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಏನು ಸಿಲೆಬಸ್ ಏನು, ನಾವೇನು ಓದಬೇಕು, ನಾವು ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ ಹೇಳಿ ಗೊತ್ತಾಗಿದೆ. ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ವಿ ಹ್ಯಾವ್ ಓನ್ಲಿ 45 ಡೇಸ್. ಈ 45 ದಿನದಲ್ಲಿ ನಾವು ಏನು ಓದಬೇಕು, ಎಷ್ಟು ಓದಬೇಕು, ಯಾವ ರೀತಿ ಓದಬೇಕು ಅನ್ನೋದನ್ನು ನಾವೊಂದು ಪ್ಲ್ಯಾನ್ ಮಾಡ್ಕೋಬೇಕು. ಸ್ನೇಹಿತರೆ, ಇಂಗ್ಲೀಷು ಗ್ರಾಮರ್ ಅಂತ ಹೇಳಿದ್ರೆ ನಾವು ಈ ಸಣ್ಣ ಪುಟ್ಟ ಗ್ರಾಮರ್ಗಳನ್ನು ಇಲ್ಲಿ ಕೇಳೋದೇ ಮರ್ತು ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನೀವು ಇಂಗ್ಲೀಷ್ ಟೀಚರಾಗಿ ಹೊರಟಿದ್ದೀರಿ ಅಂತ ಹೇಳಿದ್ರೆ ಯು ಶುಡ್ ನೋ ದ ಎಕ್ಸಾಕ್ಟ್ ರೂಲ್ ಆ್ಯಂಡ್ ಯು ಶುಡ್ ನೋ ದ ಎಕ್ಸಾಕ್ಟ್ ಯೂಸೇಜ್. ನಿಮಗೆ ಆ ಎಕ್ಸಾಕ್ಟ್ ಯೂಸೇಜು, ರೂಲ್ಸ್ ಇವೆಲ್ಲ ಗೊತ್ತಿರಬೇಕು ಅನ್ನೋದು ಒಂದು ಮಾನದಂಡ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾನು ಇವಾಗ ಅಬ್ಸರ್ವ್ ಮಾಡಿದ ಪ್ರಕಾರ ಯಾವುದು GPST ಆಗಿರ್ಬೋದು, PST ಆಗಿರ್ಬೋದು, ಆ ಎರಡೂ ಸಿಲೆಬಸ್ನ ನಾನು ಇಷ್ಟೋ ತನಕ ಸ್ಟಡಿ ಮಾಡಿದ್ಮೇಲೆ ನನಗೆ ಅನಿಸಿದ್ದು ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಈ ಒಂದು ಗ್ರಾಮರಲ್ಲಿ ನಿಮಗೆ ಗೊತ್ತಿದೆ, ಗ್ರಾಮರಲ್ಲಿ ಬೇಸಿಕ್ ಗ್ರಾಮರ್ ಅಂತ ಇರುತ್ತೆ, ಬೇಸಿಕ್ಕು. ಇನ್ನೊಂದು ಇಂಟರ್ಮೀಡಿಯೇಟ್ ಅಂತ ಇದೆ, ನೆಕ್ಸ್ಟು ಅಡ್ವಾನ್ಸ್ ಅಂತ ಇದೆ. ನಾವು ಈ ಗ್ರಾಮರ್ಗಳಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಬೇಸಿಕ್ ಗ್ರಾಮರ್ ಎಲ್ಲರಿಗೂ ಗೊತ್ತಿರುತ್ತೆ, ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಪಾಠ ಮಾಡ್ತಿದ್ದಂಗೆ ಇದು 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 ಅಂತ ಗೊತ್ತಾಗುತ್ತೆ. ಇಂಟರ್ಮೀಡಿಯೇಟಲ್ಲಿ ಸ್ವಲ್ಪ ಟಫ್ ಇರುತ್ತೆ, ಅಡ್ವಾನ್ಸಲ್ಲಿ ಮುಟ್ಟೋಕ್ಕಾಗಲ್ಲ. ಸ್ನೇಹಿತರೆ, ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನಪ್ಪ ಅಂತ ಹೇಳಿದ್ರೆ, ನೀವು ಈ ಬೇಸಿಕ್ ಗ್ರಾಮರ್ ಗೊತ್ತಿರಬೇಕು. ಯಾಕೆ ಅಂತ ಹೇಳಿದ್ರೆ, ನಮಗೆ ಬೇಸಿಕ್ಕೇ ಗೊತ್ತಿಲ್ಲ ಅಂದರೆ ಇವೆರಡೂ ಗೊತ್ತಾಗಲ್ಲ. ಸೊ ಬೇಸಿಕ್ ಗ್ರಾಮರ್ ಗೊತ್ತಿರಬೇಕು, ಅದನ್ನು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಈ ಇಂಟರ್ಮೀಡಿಯೇಟಲ್ಲಿ ಸ್ವಲ್ಪ ಟಫ್ ಇರುತ್ತೆ, ಅಡ್ವಾನ್ಸಲ್ಲಿ ತುಂಬ ಟಫ್ ಇರುತ್ತೆ. ಈ ಅಡ್ವಾನ್ಸ್ ಗ್ರಾಮರ್ನ MCQಗಳನ್ನು ನಾನೇನು ಮಾಡ್ತೀನಿ, ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಸ್ನೇಹಿತರೆ, ಬೇಸಿಕ್ ಗ್ರಾಮರ್ ಮಾಡಿದರೆ ಈಸಿಯಾಗಿ ನಾನು ಹಿಂಗೆ ಕ್ವಶನ್ ಹಾಕ್ತಿದ್ದಂಗೆ ಎಸ್ ಇದು 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 ಅನ್ಕೊಂತ ಹೋಗ್ಬಿಡ್ತೀನಿ. ಸೊ ನಾನು ನಿಮ್ಗೇನು ಮಾಡ್ತೀನಿ, ಬೇಸಿಕ್ ಗ್ರಾಮರ್ದು ಬಿಟ್ಟು ಇಂಟರ್ಮೀಡಿಯೇಟ್ ಮತ್ತು ಅಡ್ವಾನ್ಸಿಂದು MCQಗಳನ್ನು ಪ್ರತಿ ಚಾಪ್ಟರ್ ಮೇಲೆ ನಿಮಗೇನು ಆ್ಯಸ್ ಪರ್ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇದೆ, ಇವಾಗೇನು ಬಂದಿದೆ ಹೊರಗೆ ಸಿಲೆಬಸ್ ಔಟ್ ಆಗಿದೆಯಲ್ಲ, ಅದು ಆ ಸಿಲೆಬಸ್ ಪ್ರಕಾರ ನಾನು ನಿಮಗೇನು ಮಾಡ್ತೀನಿ ಅಂತ ಹೇಳಿದ್ರೆ MCQಗಳನ್ನು ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟು ಏನೆಲ್ಲ ಇಂಪಾರ್ಟೆಂಟ್ ಗ್ರಾಮರ್ ಇದೆಯೋ ಒಂದು 10 to 12 ನನಗನ್ಸಿದ ಮಟ್ಟಿಗೆ ಒಂದು 12 ಕಾನ್ಸೆಪ್ಟ್ಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಗ್ರಾಮರಿಗೆ ತುಂಬ ಇವಿದ್ದಾವೆ, ಚಾನಲ್ಸ್ಗಳಿದ್ದಾವೆ. ಯು ಕ್ಯಾನ್ ಟ್ಯೂನ್ ದೇರ್. ನೀವು ಅಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಗ್ರಾಮರನ್ನು ಒಂದು 12 ಮೇಜರ್ ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡ್ತೀನಿ. ದೆನ್ ಈ ಒಂದು ಲ್ಯಾಂಗ್ವೇಜಲ್ಲಿ ಬರ್ತಕ್ಕಂತಹ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನಲ್ಲಿ ಲ್ಯಾಂಗ್ವೇಜ್ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟು ಲ್ಯಾಂಗ್ವೇಜಲ್ಲಿ ಬರ್ತಕ್ಕಂತಹ ಈ ಒಂದು ಲಿಂಗ್ವಿಸ್ಟಿಕ್ ಇದೆಯಲ್ಲ, ಯಾವುದು ಫೋನಿಮ್ಸು, ಫೋನೆಟಿಕ್ಸು, ಸಿಂಟೆಕ್ಸು, ಸಿಮೆಂಟಿಕ್ಸು, ಮಾರ್ಫಿಮು, ಮಾರ್ಫಾಲಜಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ದೆನ್ ಅಲಾಂಗ್ ವಿತ್ ನಿಮ್ಮ ಒಂದು ಏನು ಈ ಒಂದು ಪೆಡಗಾಗಿ ಇದೆಯಲ್ಲ, ಈ ಪೆಡಗಾಗಿನ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಡಿಸ್ಕಷನ್ ಮಾಡ್ತೀನಿ. ಇದಿಷ್ಟು ನಾನು ಮಾಡಿಕೊಡ್ತೀನಿ ನಿಮಗೆ. ಈ ಒಂದು 12 ಏನು ಮೇಯ್ನು ಗ್ರಾಮರ್ ಕಾನ್ಸೆಪ್ಟು. ನಾನು ಸುಮ್ಮನೆ ಗ್ರಾಮರ್ ಮಾಡಲ್ಲ, ಅದ್ರ ಜೊತೆಗೆ ಯೂಸೇಜ್ ವಿತ್ ರೂಲ್ಸ್ಗಳನ್ನು ಹೇಳ್ಕೊಡ್ತೀನಿ, ವಿತ್ ಮೋರ್ ಎಕ್ಸಾಂಪಲ್ಸ್ಗಳನ್ನು ಕೂಡ ನಾನು ಅಲ್ಲಿ ಚರ್ಚೆ ಮಾಡ್ತೀನಿ. ಅದರ ಜೊತೆಗೆ ಲ್ಯಾಂಗ್ವೇಜಲ್ಲಿ ಬರ್ತಕ್ಕಂತಹ ಈ ಫೋನಿಮ್ಸು, ಫೋನೆಟಿಕ್ಸು, ದೆನ್ ಸೌಂಡು, ಸಿಂಟೆಕ್ಸು, ಸಿಮೆಂಟಿಕ್ಸು, ಮಾರ್ಫಿಮು, ಮಾರ್ಫಾಲಜಿ, ಇವುಗಳನ್ನು ಡಿಸ್ಕಷನ್ ಮಾಡ್ತೀನಿ. ದೆನ್ ಪೆಡಗಾಗಿಲಿ ನಿಮಗೆ ಸ್ಕಿಲ್ಸ್ಗಳಿದ್ದಾವೆ, LSRW ಸ್ಕಿಲ್ಸ್ ಇದೆ, ರೆಮಿಡಿಯಲ್ ಟೀಚಿಂಗ್ ಇದೆ, ಇವ್ಯಾಲ್ಯೂಯೇಷನ್ ಇದೆ, ಈ ಥರ ತುಂಬ ಕಾನ್ಸೆಪ್ಟ್ಗಳಿದೆ. ಇದನ್ನು ನಾನು ನಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಇದಿಷ್ಟು ನಾನು ಮಾಡಿಕೊಡ್ತೀನಿ ಸ್ನೇಹಿತರೆ. ಈ 45 ಡೇಸಲ್ಲಿ ನಿಮಗೆ ಡೈಲಿ ಒಂದು ಕ್ಲಾಸು ಪಕ್ಕ ಬರುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಹೇಳಿ ಆ ನೋಟಿಫಿಕೇಷನ್ಗೆ ಕೊಟ್ಬಿಡಿ. ಯಾಕೆ ಅಂತ ಹೇಳಿದ್ರೆ, ಟಿಲ್ ಎಕ್ಸಾಮ್ ಆಗೋವರೆಗೂ ನಿಮಗೆ ನಾನು ಡೈಲಿ ಒಂದೊಂದು ವಿಡಿಯೋ ಮಾಡೋಕ್ಕೆ ಕೆಲಸ ನಾನು ಮಾಡ್ತೀನಿ. ಇದು ನಾನು ಮಾಡ್ತಾ ಇರೋ ಅಳಿಲು ಸೇವೆ ನಿಮಗೋಸ್ಕರ. ಸರ್, ಇದಕ್ಕೆ ಪೇಯ್ಡ್ ಕ್ಲಾಸ್ ಇದೆಯಾ ಅಂತ ಹೇಳಿದ್ರೆ, ಯಾವುದು ಪೇಯ್ಡ್ ಕ್ಲಾಸ್ ಇಲ್ಲ, ಏನಿಲ್ಲ.
ಇದನ್ನು ನೀವು ಫ್ರೀಯಾಗಿ ಆಕ್ಸೆಸ್ ಮಾಡ್ತೀರಿ ಅಂತ ಹೇಳ್ತಾ, ಎಸ್, ಲೆಟ್ಸ್ ಬಿಗಿನ್ ಕ್ವಶನ್ ಟ್ಯಾಗ್. ಆ ಒಂದು ಕಾನ್ಸೆಪ್ಟನ್ನ, ಈ 12 ಗ್ರಾಮರ್ನ ಕಾನ್ಸೆಪ್ಟನ್ನ ಫಸ್ಟ್ ಭಾಗನೇ ಕ್ವಶನ್ ಟ್ಯಾಗ್. ನೋಡಿ, ಕ್ವಶನ್ ಟ್ಯಾಗ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಏನು ಕ್ವಶನ್ ಟ್ಯಾಗು. ಈ ಕ್ವಶನ್ ಟ್ಯಾಗಿಗೆ ಹೋಗೋಕ್ಕಿಂತ ಫಸ್ಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಕ್ವಶನ್ ಫಾರ್ಮ್ಸ್ ಅಂತ ಇದೆ. ಏನಂತ ಇದೆ? ಕ್ವಶನ್ ಫಾರ್ಮ್ಸ್ ಅಂತ ಇದೆ. ಈ ಕ್ವಶನ್ ಫಾರ್ಮ್ಸಲ್ಲಿ 3 ಟೈಪ್ಸ್ ಆಫ್ ಕ್ವಶನ್ ಫಾರ್ಮ್ಸ್ ಇದೆ. ಒಂದೇದು ಯಾವುದಪ್ಪ ಅಂತ ಹೇಳಿದ್ರೆ WH ಕ್ವಶನ್. ಒಂದೇದು WH ಕ್ವಶನ್. ಎರಡನೇದು ಯಾವುದಪ್ಪ ಅಂತ ಹೇಳಿದ್ರೆ ಎಸ್ ಆರ್ ನೋ ಟೈಪ್ ಕ್ವಶನ್. ಎಸ್ ಆರ್ ನೋ ಟೈಪ್ ಕ್ವಶನ್. ಮೂರನೇದು ಕ್ವಶನ್ ಟ್ಯಾಗ್. ಮೂರನೇದು ಯಾವುದು? ಕ್ವಶನ್ ಟ್ಯಾಗ್. ಸ್ನೇಹಿತರೆ, ನಿಮಗೆ ಗೊತ್ತಿದೆ WH ಕ್ವಶನ್ ಅಂತ ಹೇಳಿದ್ರೆ ನಮಗೆ ಆನ್ಸರ್ ಬೇಕು. ಎಂಥ ಆನ್ಸರ್ ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ವೆನ್, ವೇರ್, ವಾಟ್, ವಿಚ್, ಹೂ ಅಂತ ನಾವು ಸ್ಟಾರ್ಟಿಂಗಲ್ಲಿ ವೆನ್ ಡಿಡ್ ಇಂಡಿಯಾ ಗೆಟ್ ಇಂಡಿಪೆಂಡೆನ್ಸ್ ಅಂತ ಕೇಳಿದ್ರೆ, ವೆನ್ ಡಿಡ್ ಇಂಡಿಯಾ ಗೆಟ್ ಇಂಡಿಪೆಂಡೆನ್ಸ್ ಅಂತ ಹೇಳಿದ್ರೆ ನಾವು ಆನ್ಸರ್ ಮಾಡ್ತೀವಿ. ಏನು ಬರುತ್ತೆ ಆನ್ಸರು? ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ಆನ್ ಯಾವಾಗ? 15th August 1947 ಅಂತೀರಿ ಅಲ್ವಾ? ಎಸ್, ದಿಸ್ ಈಸ್ ವಾಟ್ ಆನ್ಸರ್. ಈ ರೀತಿ ಆನ್ಸರ್ ಬೇಕು ಅಂತ ಹೇಳಿದ್ರೆ ವಿತ್ ದಿ ಹೆಲ್ಪ್ ಆಫ್ WH ಕ್ವಶನ್ ವಿ ಹ್ಯಾವ್ ಟು ಆಸ್ಕ್. ಆದರೆ ಈ ಎಸ್ ಆರ್ ನೋ ಟೈಪ್ ಕ್ವಶನ್ಗಳನ್ನು ಯಾವಾಗ ಬಳಸ್ತೀವಿ ಅಂತ ಹೇಳಿದ್ರೆ ಸರ್ವೆ ಮೆಥಡಲ್ಲಿ ಬಳಸ್ತೀವಿ. ಸರ್ವೆ ಮೆಥಡಲ್ಲಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಅವರಿಗೆ ಕ್ವಶನ್ ಕೇಳಬೇಕು. ಈ WH ಕ್ವಶನ್ ಕೇಳಿದ್ವಿ ಅಂತ ಹೇಳಿದ್ರೆ ಅವರು ನಮಗೇನು ಮಾಡ್ತಾರೆ ಅಂತ ಹೇಳಿದ್ರೆ ಲೆಂತಿಯಾಗಿ ಆನ್ಸರ್ ಕೊಡ್ತಾ ಬರ್ತಾರೆ. ನಾವೇನು ಮಾಡಬೇಕು? ಈಗ ನಮಗೆ ಒಂದು ದಿನಕ್ಕೆ 50ರಿಂದ 100 ಮನೆ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳೋಣ. ದಿಸ್ ಈಸ್ ಇಮ್ಯಾಜಿನರಿ, ನಾಟ್ ರಿಯಲಿಸ್ಟಿಕ್. ಈ 50 ಮನೆ ಮುಗಿಸ್ಬೇಕು ಅಂತ ಹೇಳಿದ್ರೆ ಈ ಥರ ಕ್ವಶನ್ ಕೇಳಿದ್ವಿ ಅಂತ ಹೇಳಿದ್ರೆ ಅವ್ರು ನಮ್ಮ ಜೊತೆ ಮಾತಾಡ್ಕೊಂತ ಕುತ್ಕೊಂತಾರೆ. ಒಂದು ಮನೆಗೆ ಅರ್ಧ ಗಂಟೆ ಇಲ್ಲ 1 ಅವರಲ್ಲಿ ಒಂದು ಮನೆ ಮುಗಿಯುತ್ತೆ ಅಂದ್ಕೊಂಡ್ರೆ, ಈಸ್ ಇಟ್ ಪಾಸಿಬಲ್ ಟು ಕಂಪ್ಲೀಟ್ 50 to 100 ಹೌಸಸ್ ಇನ್ ಎ ಡೇ? ನೋ, ಆಗಲ್ಲ. ಒಂದು ದಿನದಲ್ಲಿ 50ರಿಂದ 100 ಮನೆ ಮಾಡೋಕ್ಕಾಗಲ್ಲ. ವೈ? ಬಿಕಾಸ್ ವಿ ಹ್ಯಾವ್ 24 hours ಅಲ್ವಾ? ನಮಗಿರೋದು 24 ಗಂಟೆ ದಿನದಲ್ಲಿ. ನಾವು 24 ಗಂಟೆನೂ ನಾವು ಅಲ್ಲಿ ಅವ್ರ ಮುಂದೆ ಇರೋಕ್ಕಾಗಲ್ಲ. 24 ಗಂಟೆ ಇದ್ದರೆ ಒಂದು ಮನೆಗೆ ಅರ್ಧ ಗಂಟೆ ಆದರೂ ಕೂಡ ಎಷ್ಟೊತ್ತಲ್ಲಿಗೆ 48 ಗಂಟೆ ಆಗುತ್ತೆ. ಅರ್ಥ ಆಗ್ತಿದೆಯಾ? ಆದರೆ ಇಲ್ಲಿ 48 ಮನೆ ಅಷ್ಟೇ, 50 ಮುಟ್ಟೋಕ್ಕಾಗಲ್ಲ. 100 ಮನೆ ಇದ್ದರೆ ಇಸ್ ಇಟ್ ಪಾಸಿಬಲ್? ನೋ. ಸೊ ವಿತ್ ದಿ ಹೆಲ್ಪ್ ಆಫ್ ಎಸ್ ಆರ್ ನೋ ಟೈಪ್ ಕ್ವಶನ್ ವಿ ಹ್ಯಾವ್ ಟು ಆಸ್ಕ್ ಕ್ವಶನ್, ದೆನ್ ವಿ ಫಿನಿಶ್ 50 to 100 ಹೌಸಸ್ ಈಸಿಲಿ ಅಂತ ಹೇಳ್ಬೋದು. ಯಾಕೆ? ಇಲ್ಲಿ ನೋಡಿ, ಡು ಯು ಲೈಕ್ ಸ್ವೀಟ್ಸ್ ಅಂತ ಕೇಳ್ಬೋದು. ಡು ಯು ಲೈಕ್ ಸ್ವೀಟ್ಸ್ ಅಂದರೆ ಅವನಿಗಿಷ್ಟ ಇದ್ದರೆ ಎಸ್ ಅಂತಾನೆ, ಇಲ್ಲಾಂದರೆ ನೋ ಅಂತಾನೆ. ಅರ್ಥ ಆಗ್ತಿದೆಯಾ? ನಾವು ಇಲ್ಲಿ ಯಾವುದಾದ್ರು WH ಕ್ವಶನ್ ಬಳಸಿ ಕೇಳಿದ್ವಿ ಅಂತ ಹೇಳಿದ್ರೆ, ನಿನಗೆ ಯಾವ ಸ್ವೀಟ್ ಇಷ್ಟ, ಯಾಕೆ ಇಷ್ಟ, ಹೆಂಗೆ ಇಷ್ಟ, ಯಾವಾಗಿಂದ ಇಷ್ಟ ಅಂತ ಕೇಳಿದ್ವಿ ಅಂತ ಹೇಳಿದ್ರೆ ಅದು ಅಷ್ಟು ಲೆಂತಿ ಆಗುತ್ತೆ. ಸೊ ಎಸ್ ಆರ್ ಟೈಪ್ ಕ್ವಶನ್ ಬೆಸ್ಟ್ ಫಾರ್ ಸರ್ವೆ ಮೆಥಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಟ್ಯಾಗ್ ಇದೆ. ನಾನು ಇದನ್ನೇ ಮಾಡ್ತಾ ಇದ್ದೀನಿ ಇವತ್ತು. ಏನು ಕ್ವಶನ್ ಟ್ಯಾಗ್ ಅಂತ ಹೇಳಿದ್ರೆ, ಕ್ವಶನ್ ಟ್ಯಾಗ್ ಇಸ್ ಎ ಶಾರ್ಟ್ ಕ್ವಶನ್. ಕ್ವಶನ್ ಟ್ಯಾಗ್ ಅನ್ನೋದು ಶಾರ್ಟ್ ಕ್ವಶನ್ನು. ನಿಮ್ಗೆ ಗೊತ್ತಿದೆ, ಇಷ್ಟೇ ಶಾರ್ಟ್ ಕ್ವಶನ್. ಇದು ಆ್ಯಡೆಡ್ ಟು ದ ಸ್ಟೇಟ್ಮೆಂಟ್, ಟು ಎ ಸ್ಟೇಟ್ಮೆಂಟ್. ಒಂದು ಸ್ಟೇಟ್ಮೆಂಟಿಗೆ ಆ್ಯಡ್ ಮಾಡ್ತೀವಿ. ಏನಕ್ಕೆ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಸ್ಟೇಟ್ಮೆಂಟು ಕನ್ಫರ್ಮ್ ಮಾಡ್ಕೊಳಕ್ಕೆ ಸರಿ ಇದೆಯೋ ಇಲ್ಲೋ ಅಂತೇಳಿ, ಅಥವಾ ಚೆಕ್ ಮಾಡ್ಕೊಳಕ್ಕೆ ಆ ಇನ್ಫಾರ್ಮೇಷನ್ನು ವೆದರ್ ದ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಆರ್ ರಾಂಗ್ ಅಂಥೇಳಿ ನಾವು ಚೆಕ್ ಮಾಡ್ಕೊಳಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಕ್ವಶನ್ ಟ್ಯಾಗನ್ನು ಬಳಸ್ತೀವಿ. ಓಕೆ, ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ರೂಲ್ ನಂಬರ್ 1. ರೂಲ್ ನಂಬರ್ 1 ಏನು ಹೇಳುತ್ತೆ? ಎಸ್, ರೂಲ್ ನಂಬರ್ 1 ಏನು ಹೇಳುತ್ತೆ ನೋಡಿ, ಈ ಕ್ವಶನ್ ಟ್ಯಾಗ್ನ ಫಸ್ಟ್ ರೂಲೇ ಏನಪ್ಪ ಅಂದರೆ, ಸೆಂಟೆನ್ಸ್ ಪಾಸಿಟಿವ್ ಇದ್ದರೆ ನೆಗೆಟಿವ್ ಟ್ಯಾಗ್ ಹಾಕ್ತೀವಿ. ಇದು ಗೊತ್ತಿರಬೇಕು ನಮಗೆ. ಸೆಂಟೆನ್ಸ್ ಪಾಸಿಟಿವ್ ಇದ್ದರೆ ನೆಗೆಟಿವ್ ಟ್ಯಾಗ್ ಹಾಕ್ತೀವಿ. ನೋಡಿ, ಇದು ಶಿ ಈಸ್ ಎ ಟೀಚರ್ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್. ನೆಗೆಟಿವ್ ಟ್ಯಾಗ್ ಹಾಕಿದ್ದೀವಿ, ಇಸಂಟ್ ಶಿ ಅಂಥೇಳಿ
ನೆಗೆಟಿವ್ ಟ್ಯಾಗ್ ಹಾಕಿದ್ವಿ. ನೆಕ್ಸ್ಟು ಎರಡನೇ ಕ್ವಶನ್ ಯಾವುದಪ್ಪ, ಎರಡನೇ ರೂಲ್ ಏನಪ್ಪ ಅಂತ ಹೇಳಿದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಪಾಸಿಟಿವ್ ಟ್ಯಾಗ್ ಹಾಕ್ತೀವಿ. ಇದು ಗೊತ್ತಿರಬೇಕು ನಿಮಗೆ. ನೆಗೆಟಿವ್, ಫಾರ್ ಎಕ್ಸಾಂಪಲ್ ಶಿ ಇಸಂಟ್ ಎ ಟೀಚರ್ ಅಂತ ಇದೆ, ಈ ಶಿ ಅನ್ನೋದು ಆನ್ಸರ್ ಬಂತಲ್ವಾ. ಈ ರೀತಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಪಾಸಿಟಿವ್ ಟ್ಯಾಗ್ ಹಾಕ್ತೀವಿ ಅನ್ನೋದು ಗೊತ್ತಿರಬೇಕು. ರೂಲ್ ನಂಬರ್ 3 ಏನು ಹೇಳ್ತಾ ಇದೆ ನೋಡಿ, ಯೂಸ್ ದ ಸೇಮ್ ಆಕ್ಸಿಲರಿ. ನೋಡಿ ಇಲ್ಲಿ ಈ ಸೆಂಟೆನ್ಸ್ ನೋಡಿದರೆ ಗೊತ್ತಾಗುತ್ತೆ. ಈ ಸೆಂಟೆನ್ಸಲ್ಲಿ ಇಸಂಟ್ ಅಂತ ಇದೆ, ಈಸೇ ಬಂದಿದೆ. ಇಲ್ಲಿ ಇಸಂಟ್ ಅಂತ ಇದ್ದು ವಸಂಟ್ ಅಂತ ಬಂದಿಲ್ಲ ಇಲ್ಲಿ, ಅಥವಾ ಅರೆಂಟ್ ಅಂತ ಬಂದಿಲ್ಲ, ಅಥವಾ ಅಮೆಂಟ್ ಅಂತ ಬಂದಿಲ್ಲ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ನಾವು ಯಾವ ಆಕ್ಸಿಲರಿ ವರ್ಬನ್ನು ಈ ಒಂದು ಸೆಂಟೆನ್ಸಲ್ಲಿ ಬಳಸ್ತೀವೋ ಅದೇ ಆಕ್ಸಿಲರಿ ವರ್ಬು ಇಲ್ಲಿ ರಿಪೀಟ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಇದು ಟೈಪ್ 1ನಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೆ ನನ್ನ ಲಾಸ್ಟ್ ಕ್ಲಾಸಲ್ಲಿ. ಇನ್ನು ಮೊಡಾಲ್ಸ್ ಏನಾಗುತ್ತೆ ಅಂದರೆ ಮೊಡಾಲ್ಸ್ ರಿಮೈನ್ ಸೇಮ್, ಮೊಡಾಲ್ಸ್ ಕೂಡ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹಿ ಕ್ಯಾನ್ ಸ್ವಿಮ್ ಅಂತ ಇದೆ, ಹಿ ಕ್ಯಾನ್ ಸ್ವಿಮ್. ಕೆನ್ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಮೊಡಾಲ್ ವರ್ಬ್ ಆಗುತ್ತೆ. ಕೆನ್ ಇದ್ದಿದ್ದು ಇಲ್ಲಿ ಕಾಂಟ್ ಆಗಿದೆ ನೋಡಿ, ಅರ್ಥ ಆಗ್ತೀಯಾ? ಕಾಂಟ್ ಹಿ ಅಂತ ಆಗುತ್ತೆ. ಈ ಕಡೆ ಬರುತ್ತೆ, ಕಾಂಟ್ ಹಿ ಅಂತ ಆಗುತ್ತೆ. ನೆಕ್ಸ್ಟು ದೇ ಹ್ಯಾವ್ ಅರೈವ್ಡ್ ಅಂತ ಇದೆ. ದೇ ಅನ್ನೋದು ಸಬ್ಜೆಕ್ಟು, ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬು, ಅರೈವ್ಡ್ ಅನ್ನೋದು ಮೇನ್ ವರ್ಬು. ಇದು ಹೆಲ್ಪಿಂಗ್ ವರ್ಬಿಗೆ ನಾವು ನೋಡಿ, ನಾವು ಕ್ವಶನ್ ಟ್ಯಾಗ್ನ ಯಾವಾಗಲೂ ಕೂಡ ಹೆಲ್ಪಿಂಗ್ ವರ್ಬಿಗೆ ಹಾಕ್ತೀವಿ. ಇದು ನೆನಪಿರಬೇಕು. ಕ್ವಶನ್ ಟ್ಯಾಗ್ನ ನಾವು ಯಾವಾಗಲೂ ಕೂಡ ಹೆಲ್ಪಿಂಗ್ ವರ್ಬಿಗೆ ಹಾಕ್ತೀವಿ. ಸೊ ಹ್ಯಾವ್ ಅನ್ನೋದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಆಯಿತು. ಅದಕ್ಕೆ ಹೆವೆಂಟ್ ದೇ ಅಂತ ಬಂತು. ಹಾಗಾದರೆ ಈ ಸೆಂಟೆನ್ಸ್ಗೆ ನೀವು ಮಾಡಿ ನೋಡೋಣ. ದೇ ಹ್ಯಾವ್ ಎ ಹೌಸ್, ದೇ ಹ್ಯಾವ್ ಎ ಹೌಸ್ ಅಂತ ಇದೆ. ದೇ ಅನ್ನೋದು ಸಬ್ಜೆಕ್ಟು, ಹ್ಯಾವ್ ಅನ್ನೋದು ಮೇನ್ ವರ್ಬು, ಎ ಸಬ್ಜೆಕ್ಟ್ ಅನ್ನೋದು ಆಬ್ಜೆಕ್ಟು. ಇದಕ್ಕೇನಾಗುತ್ತೆ? ಹೆವೆಂಟ್ ದೇ ಆಗುತ್ತಾ? ತಪ್ಪು. ಹೆವೆಂಟ್ ದೇ ಆಗಲ್ಲ. ಯಾಕೆ ಆಗಲ್ಲ? ಹ್ಯಾವ್ ಅನ್ನೋದು ಇಲ್ಲಿ ಮೇನ್ ವರ್ಬು. ಮೇನ್ ವರ್ಬ್ ಇದ್ದಾಗ, ಸೆಂಟೆನ್ಸಲ್ಲಿ ಮೇನ್ ವರ್ಬ್ ಇದ್ದಾಗ ನಾವು ಅದನ್ನು ಆಕ್ಸಿಲರಿ ವರ್ಬಿಗೆ ಕನ್ವರ್ಟ್ ಮಾಡ್ಕೋಬೇಕು. ಏನಾಗುತ್ತೆ ಕನ್ವರ್ಟ್ ಮಾಡ್ಕೊಂಡ್ರೆ? ಡೂ ಪ್ಲಸ್ ಹ್ಯಾವ್ ಆಗುತ್ತೆ. ಡೂ ಪ್ಲಸ್ ಹ್ಯಾವ್ ಆಗುತ್ತೆ. ಹ್ಯಾವ್ ಅಂದರೆ ಡೂ ಪ್ಲಸ್ ಹ್ಯಾವ್. ಹ್ಯಾಸ್ ಅಂದರೆ ಡಸ್ ಪ್ಲಸ್ ಹ್ಯಾವ್, ಡಸ್ ಪ್ಲಸ್ ಹ್ಯಾವ್. ಹ್ಯಾಡ್ ಅಂದರೆ ಡಿಡ್ ಪ್ಲಸ್ ಹ್ಯಾವ್, ಡಿಡ್ ಪ್ಲಸ್ ಹ್ಯಾವ್. ಇದು ಏನಪ್ಪ ಅಂತ ಹೇಳಿದ್ರೆ ಇದು ರೂಲ್ಸ್. ಇದು ಇವಾಗ ನಾವು ಈಸಿಯಾಗಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಅದಕ್ಕೆ ಟ್ಯಾಗ್ ಹಾಕ್ಬೋದು. ದೇ ಡೂ ಹ್ಯಾವ್ ಎ ಹೌಸ್ ಅಂತ ಇದೆ, ಡೋಂಟ್ ದೇ ಆಯಿತು. ಡೋಂಟ್ ದೇ ಅಂಥೇಳಿ ಆನ್ಸರ್ ಬರುತ್ತೆ. ನೋಡಿ, ಈ ರೀತಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಟ್ರಿಕ್ಕಿಯಾಗಿ ಕಲಿಬೇಕು ಅಲ್ವಾ. ರೂಲ್ ನಂಬರ್ 4 ಏನು ಹೇಳ್ತಾ ಇದೆ? ಇಫ್ ದೆರ್ ಈಸ್ ನೋ ಆಕ್ಸಿಲರಿ, ಆ ಸೆಂಟೆನ್ಸಲ್ಲಿ ಆಕ್ಸಿಲರಿ ವರ್ಬ್ ಇಲ್ಲ ಅಂದರೆ ಯೂಸ್ ಡೂ, ಡಸ್, ಡಿಡ್. ನಾವೇನು ಮಾಡಬೇಕು? ಡೂನರ ಯೂಸ್ ಮಾಡಬೇಕು, ಡಸ್ಸರ ಯೂಸ್ ಮಾಡಬೇಕು, ಅಥವಾ ಡಿಡ್ಡರ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ. ಫಾರ್ ಎಕ್ಸಾಂಪಲ್ ನೋಡಿ, ನೋಡಿ ಇಲ್ಲಿ ಪ್ಲೇಸ್ ಅಂತ ಇದೆ, ಅನ್ಕೊಳ್ಳಿ. ಪ್ಲೇಸ್ನ ನಾವು ಬಿಡಿಸ್ಬಾರ್ದಾಗ ಏನಾಗುತ್ತೆ ನೋಡಿ, ಪ್ಲೇ ಇಲ್ಲಿ ಡಸ್ ಬರುತ್ತೆ, ಡಸ್ ಪ್ಲಸ್ ಪ್ಲೇ ಆಗುತ್ತೆ. ಯಾಕೆಂದರೆ ಎಸ್ ಇದೆ ಅಂತ ಹೇಳಿದ್ರೆ ಯಾವುದೇ ಈ ಒಂದು ಬೇಸ್ ಫಾರ್ಮ್ ಆಫ್ ದ ವರ್ಬ್ ಏನು ಟೇಕ್ಸ್ ಎಸ್ಸನ್ನು ತಗೊಂಡ್ರೆ ನಾವು ಡಸ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಪ್ಲೇ ಇದೆ ಅಂತ ಹೇಳಿದ್ರೆ ಡೂ ಪ್ಲಸ್ ಪ್ಲೇ ಆಗುತ್ತೆ. ಪ್ಲೇಡ್ ಇದೆ ಅಂತ ಅಂದ್ಕೊಂಡ್ರೆ ಡಿಡ್ ಪ್ಲಸ್ ಪ್ಲೇ ಆಗುತ್ತೆ. ಈಸ್ ಈಕ್ವಲ್ ಟು ಅಂತ ಅರ್ಥಕ್ಕಿದೆಯಾ? ಡಿಡ್ ಪ್ಲಸ್ ಪ್ಲೇ ಆಗುತ್ತೆ. ಸೊ ಹಾಗಾದರೆ ಇವಾಗ ನೋಡಿ, ಈ ಪ್ಲೇಸ್ ಅಂತ ಇದೆ ಅಲ್ವಾ, ಪ್ಲೇಸ್ ಅಂದರೆ ಡಸ್ ಬರುತ್ತೆ ಅಂತ ಅರ್ಥ. ಡಸ್ನ ಇದು ಪಾಸಿಟಿವ್ ಸೆಂಟೆನ್ಸ್ ಆದಾಗ ಡಸ್ಸನ್ನು ನೆಗೆಟಿವ್ ಮಾಡ್ತೀವಿ, ಡಸಂಟ್ ಆಯಿತು. ಡಸಂಟ್ ಈ ಅನ್ನೋದು ಆನ್ಸರು. ನೆಕ್ಸ್ಟು ದೇ ಪ್ಲೇಡ್ ವೆಲ್ ಅಂತ ಇದೆ. ಅವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ಲೇಡ್ ಅಂದರೆ ಡಿಡ್ ಪ್ಲಸ್ ಪ್ಲೇ ಆಗುತ್ತೆ. ನೋಡಿ, ಡಿಂಟ್ ದೇ ಅಂಥೇಳಿ ಆನ್ಸರ್ ಬಂತು. ನೆಕ್ಸ್ಟು ರೂಲ್ ನಂಬರ್ 5 ಏನಿದೆ ನೋಡಿ, ಇಂಪೆರೇಟಿವ್ ಸೆಂಟೆನ್ಸಸ್. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಪೆರೇಟಿವ್ ಸೆಂಟೆನ್ಸ್ ಆರ್ ದ ಸೆಂಟೆನ್ಸಸ್
ವಿಚ್ ವಿ ಕ್ಯಾನ್ ಯೂಸ್ ಆರ್ಡರ್. ಇಂಪೆರೇಟಿವ್ ಸೆಂಟೆನ್ಸ್ ಅಂದರೆ ಅವು ಸೆಂಟೆನ್ಸ್ಗಳು ಎಂಥ ಸೆಂಟೆನ್ಸ್ ಅಂದರೆ ಆರ್ಡರ್ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಸಜೆಷನನ್ನು ಕೊಡ್ತೀವಿ, ಇನ್ನು ಮುಂತಾದ ಕಾರಣಗಳಿಗೆ ನಾವು ಏನು ಮಾಡ್ತೀವಿ, ಈ ಇಂಪೆರೇಟಿವ್ ಸೆಂಟೆನ್ಸ್ಗಳನ್ನು ಬಳಸ್ತೀವಿ. ನೋಡಿ ಇವಾಗ ಇಲ್ಲಿ ವಿಲ್ ಯು ಅನ್ನೋದು ಬರುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಇದನ್ನು ಬಿಟ್ಟು ಹಾಕಿ, ಇದು ಬೇಡ, ಇದು ವಿಲ್ ಯು ಅನ್ನೋದು ಆನ್ಸರ್ ಬರುತ್ತೆ ಅಂತ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಅದಾದಮೇಲೆ 6ನೇ ರೂಲ್ಸ್ ಏನು ಹೇಳ್ತೇವೆ ನೋಡಿ. 6ನೇ ರೂಲ್ಸು, ಲೆಟ್ಸಿಂದ ಒಂದು ವರ್ಡ್ ಸ್ಟಾರ್ಟ್ ಆದರೆ ಅದು ಎಷ್ಟೇ ಉದ್ದ ಇರಲಿ, 2 ಕಿಲೋಮೀಟ್ರ್ ದೂರ ಇರಲಿ, ಅಥವಾ 4 ಕಿಲೋಮೀಟ್ರ್ ದೂರ ಇರಲಿ, ಅಥವಾ 6 ಕಿಲೋಮೀಟ್ರ್ ದೂರ ಇರಲಿ, ಅಥವಾ 10 ಕಿಲೋಮೀಟ್ರ್ ದೂರ ಇರಲಿ, ಆ ಸೆಂಟೆನ್ಸ್ನ ಓದೋಕ್ಕೆ ಹೋಗಬೇಡಿ. ಲೆಟ್ಸ್ ಅಂತ ಇತ್ತಾ, ಶಲ್ ಬಿ ಅಂತ ಹೇಳಿ ಬರೆದ್ಬಿಡಿ ಅಂತ ಹೇಳಿದ್ದಾರೆ. ಒಂದು ತಿಳ್ಕೊಳ್ಳಿ, ನೀವು MCQನೇ ಬರಿತಾ ಇರೋದು, ಆದರೆ ವೈಲ್ ಯು ರೀಡಿಂಗ್ ಪುಟ್ ಕ್ವಶನ್ ಮಾರ್ಕ್ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್. ನೆಕ್ಸ್ಟು ಇದು ರೂಲ್ ನಂಬರ್ 7 ಬೇಡ, ಯಾಕೆಂದರೆ ಇದು ಸ್ವಲ್ಪ ಗೊಂದಲ ಇದೆ ನಿಮಗೆ. ನಾನು ಹೇಳ್ಕೊಟ್ಟಿದ್ರೆ ಸುಮ್ಮನೆ ಗೊಂದಲ ಮಾಡ್ಕೊಳ್ತೀನಿ ಅನ್ನೋದಕ್ಕೆ ಇದನ್ನು ನಾನು ಇವಾಗ ನಿಮ್ಮ ಜೊತೆ ಡಿಸ್ಕಷನ್ ಮಾಡಲ್ಲ. ನೆಕ್ಸ್ಟು ರೂಲ್ ನಂಬರ್ 8 ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಐ ಆಮ್ ಅಂತ ಇದ್ದಾಗ ಅರಂಟ್ ಐ ಅಂತ ಬರುತ್ತೆ. ಐ ಆಮ್ ಎ ಸ್ಟೂಡೆಂಟ್ ಅಂತ ಹೇಳಿದ್ರೆ ಐ ಆಮ್ ಎ ಸ್ಟೂಡೆಂಟ್ ಅಂತ ಹೇಳಿದರೆ ಐ ಆಮ್ ಎ ಸ್ಟೂಡೆಂಟ್. ಇಲ್ಲಿ ಆಮ್ ಇದ್ದಿದ್ದು ಈ ಕಡೆ ಬಂದಾಗ ಏನಾಗುತ್ತೆ, ಆರ್ ಆಗುತ್ತೆ. ಆರ್ನ ನೆಗೆಟಿವ್ ಮಾಡಿದ್ರೆ ಅರಂಟ್ ಆಗುತ್ತೆ. ಅರಂಟ್ ಈ ಕಡೆ ಐ ಬಂದರೆ ಅರಂಟ್ ಐ ಆಗುತ್ತೆ. ಅರಂಟ್ ಐ ಅನ್ನೋದು ಕರೆಕ್ಟ್ ಆನ್ಸರ್ ಇಲ್ಲಿ. ಓಕೆ, ನೆಕ್ಸ್ಟು ರೂಲ್ ನಂಬರ್ 9 ಏನು ಹೇಳ್ತಾ ಇದೆ ನೋಡಿ, ನೆಗೆಟಿವ್ ವರ್ಡ್ಸ್ ಮೇಕ್ ದ ಸ್ಟೇಟ್ಮೆಂಟ್ ನೆಗೆಟಿವ್. ಕೆಲವೊಂದು ನೆಗೆಟಿವ್ ವರ್ಡ್ಸ್ ಇದ್ದಾವೆ. ಯಾವುದು, ನೆವರ್ ಇದೆ, ಹಾರ್ಡ್ಲಿ, ಸ್ಕೇರ್ಸ್ಲಿ, ಬೇರ್ಲಿ, ಸೆಲ್ಡಮ್, ರೇರ್ಲಿ, ನೋಬಡಿ, ನಥಿಂಗ್, ಫ್ಯೂ, ಲಿಟಲ್. ಸ್ನೇಹಿತರೆ, 2, 4, 6, 8 ಈ 10 ವರ್ಡ್ಸ್ಗಳಿದ್ದಾವಲ್ಲ, ಇವನ್ನ ನಾವು ನೆನ್ಪಿಟ್ಕೋಬೇಕು. ಏಕೆಂದರೆ ಸೆಂಟೆನ್ಸಲ್ಲಿ ಇವು ನೋ ಅಥವಾ ನಾಟ್ ಅಂತ ಹೇಳಿ ಅನ್ಸ್ಕೊಳಲ್ಲ. ಆದರೆ ನಾವು ಈ ವರ್ಡ್ಸ್ಗಳನ್ನು ಸೆಂಟೆನ್ಸಲ್ಲಿ ಹಾಕಿ ಬಳಸಿದ್ವಿ ಅಂತ ಹೇಳಿದ್ರೆ ಆ ಸೆಂಟೆನ್ಸು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಿ ಅರ್ಥ. ಆ ಸೆಂಟೆನ್ಸು ನೆಗೆಟಿವ್ ಸೆಂಟೆನ್ಸು. ಅದನ್ನು ನಾವು ಯಾವ ರೀತಿ ಗುರುತಿಸ್ಬೇಕು ಅಂತ ಹೇಳಿದ್ರೆ ಈ ಥರ ವರ್ಡ್ ಇರ್ತವೆ. ನೆವರ್, ಹಾರ್ಡ್ಲಿ, ಸ್ಕೇರ್ಸ್ಲಿ, ಬೇರ್ಲಿ, ಸೆಲ್ಡಮ್, ರೇರ್ಲಿ, ನೋಬಡಿ, ನಥಿಂಗ್, ಫ್ಯೂ, ಲಿಟಲ್. ಈ ವರ್ಡ್ಸ್ಗಳನ್ನ ನಾವು ನೋಡಿದ ತಕ್ಷಣ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದನ್ನು ನೆಗೆಟಿವ್ ಸೆಂಟೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಓಕೆ, ಇದು ಗೊತ್ತಾಯ್ತು ನಿಮಗೆ. ಇವಾಗ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಪಾಸಿಟಿವ್ ಟ್ಯಾಗ್ ಹಾಕಬೇಕು, ನಿಮಗೆ ಗೊತ್ತಿದೆ ಅದು. ನಾನು ಅದ್ರ ಬಗ್ಗೆ ಏನೂ ಹೆಚ್ಚಿನ ಅವಶ್ಯಕತೆ ಇಲ್ಲ, ಹೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಎವ್ರಿ ಬಡಿ, ಎವ್ರಿ ಒನ್, somebody, these, those. ದೀಸ್ ಮತ್ತು ದೋಸ್ ಬಂದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ದೇ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಎವ್ರಿ ಒನ್ ವಾಂಟ್ಸ್ a break. Everyone wants a break. ನೋಡಿ, ಎವ್ರಿವನ್ ವಾಂಟ್ಸ್ ಎ ಬ್ರೇಕ್ ಅಂತೆ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸಿಂಗ್ಯುಲರ್ ಇದೆ. ಸಿಂಗ್ಯುಲರ್ ಇದ್ದಾಗ ನಾವೇನು ಮಾಡ್ತೀವಿ, ಈ ಸಿಂಗ್ಯುಲರ್ ವರ್ಬನ್ನು ಬಳಸ್ತೀವಿ. ನಿಮಗೆ ಗೊತ್ತಿದೆ ಎವ್ರಿವನ್ ಅನ್ನೋದು ಏನಿದು, ಈ ಸಿಂಗ್ಯುಲರ್ ಇದ್ದಾಗ ಸಿಂಗ್ಯುಲರ್ ಬಳಸ್ತೀವಿ. ಇಲ್ಲಿ ಏನಾಗುತ್ತೆ ನೋಡಿ, ಇವೆಲ್ಲ ಇದ್ದಾಗ ಎವ್ರಿವನ್ ಅಂತಿದ್ದಾಗ ಸಿಂಗ್ಯುಲರ್ ಬರ್ಬೇಕಲ್ವಾ. ಇಲ್ಲಿ ಏನಾಯಿತು, ಡಸ್ ಪ್ಲಸ್ ವಾಂಟ್ ಅಂತ ಬರೆದ್ರಿ. ಎವ್ರಿವನ್ ಡಸ್ ವಾಂಟ್ ಎ ಬ್ರೇಕ್ ಅಂತ ಬರುತ್ತೆ. ಆವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ, ಎವ್ರಿವನ್ ವಾಂಟ್ಸ್ ಅನ್ನೋದು. ನೆಗೆಟಿವ್ ಮಾಡೋದಾದರೆ ಡಸಂಟ್ ದೇ ಅಂತ ಮಾಡಬೇಕು. ಆದರೆ ಡಸಂಟ್ ದೇ ಅಂತ ಮಾಡಿದರೆ ದೇ ಅನ್ನೋದು ಪ್ಲೂರಲ್ಲು. ಇಲ್ಲಿ ಈ ಏನಕ್ಕೆ
ಎವ್ರಿ ಒನ್ಗೆ ಡಸಂಟ್ ಬರೆದಿರಿ, ಆದರೆ ಡಸಂಟ್ ಅಂತ ಬರೆಯೋಂಗಿಲ್ಲ. ಇಲ್ಲಿ ನಾವೇನು ಮಾಡಬೇಕು, ಡಿಂಟ್ ಅಂತಲೇ ಬರೀಬೇಕು. ಡಿಂಟ್ ದೇ ಅಂತಲೇ ಬರೀಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಡಿಂಟ್ ದೇ ಅನ್ನೋದು ಆನ್ಸರ್ ಆಗುತ್ತೆ. ಆದರೆ ಇಲ್ಲಿ ನೋಡಿ, ಈಗ 13ನೇ ರೂಲ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ದೇರ್ ಈಸ್ ಅಂದರೆ ದೇರ್ ಆರ್ ಅಂದರೆ ಎರಡು ಒಂದೇ, ಏನು ಅಂತೇನು ಡಿಫ್ರೆನ್ಸ್ ಇರಲ್ಲ ಅಂಥೇಳಿ. ಅದಾಗ್ತಿದೆಯಾ? ದೇರ್ ಈಸ್ ಅಂದರೆ ದೇರ್ ಆರ್ ಅಂದರೆ ದೇರ್ ಅಂತಲೇ ಬರುತ್ತೆ ಯಾವಾಗ, ಈ ಕಡೆ ಕೊನೆಗೆ. ನೆಕ್ಸ್ಟು ಅದಾದಮೇಲೆ ರೂಲ್ ನಂಬರ್ 14 ಏನು ಹೇಳ್ತಾ ಇದೆ ನೋಡಿ, ಯೂಸ್ಡ್ ಟು ಅಂತ ಇದೆ. ಯೂಸ್ಡ್ ಟು ಇದ್ದಾಗ ಡಿಂಟ್ ಅಥವಾ ಯೂಸ್ಡೆಂಟ್ ಅಂತ ಹೇಳಿ ಬರುತ್ತೆ. ಡಿಂಟ್ ಅಥವಾ ಯೂಸ್ಡೆಂಟ್ ಅಂತ ಹೇಳಿ ಬರುತ್ತೆ. ಇಲ್ಲಿ ನಾವು ಎಕ್ಸಾಮಲ್ಲಿ ಎರಡೂ ಆಪ್ಷನ್ ಕೊಟ್ಟರು ಅಂದರೆ ಯಾವುದಕ್ಕೆ ಹಾಕ್ಬೇಕಾದ್ರೆ ಸರ್ ಅಂತ ಹೇಳಿದ್ರೆ, ಫಸ್ಟ್ ಪ್ರಿಫರೆನ್ಸು ಡಿಂಟಿಗೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಡಿಂಟ್ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಕರೆಕ್ಟಾದಂಥ ಆಪ್ಷನ್ ಆಗುತ್ತೆ ಫಾರ್ ಯೂಸ್ಡ್ ಟುಗೆ ಕರೆಕ್ಟ್ ಆದಂಥ ಕ್ವಶನ್. ರೂಲ್ ನಂಬರ್ 15 ಏನು ಹೇಳ್ತಾ ಇದೆ ನೋಡಿ, ಹ್ಯಾಡ್ ಬೆಟರ್ ಅಂತ ಇದೆ. ನಾವು ಬೆಟರ್ನ ಬಿಟ್ಬಿಡ್ಬೇಕು, ಹ್ಯಾಡ್ ಇದೆಯಲ್ವ ಹೆಡೆಂಟ್ ಅಂತ ಮಾಡ್ಕೋಬೇಕು. ಇದು ಆಮೇಲೆ ಇದು. ಓಕೆ. ನೆಕ್ಸ್ಟು ರೂಲ್ ನಂಬರ್ 16 ಏನು ಮಾಡ್ತಾ ಇದೆ ನೋಡಿ, ವುಡ್ ರ್ಯಾದರ್ ಅಂತ ಇದೆ. ಇಲ್ಲಿ ವುಡಂಟ್ ಅಂತ ಮಾಡ್ಕೋಬೇಕು, ರ್ಯಾದರ್ನ ಬಿಟ್ಬಿಡ್ಬೇಕು. ಓಕೆ. ವುಡಂಟ್ ರ್ಯಾದರ್ ಅಂದರೆ ವುಡಂಟ್ ಅಂತ ಹೇಳಿ ಅರ್ಥ ಬರುತ್ತೆ. ನೆಕ್ಸ್ಟು ಈ 17ನೇ ರೂಲ್ಸ್ ನೋಡಿ. 17ನೇ ರೂಲ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮಾಡಾಲ್ ವರ್ಬ್ಸ್ ರಿಮೈನ್ ಅನ್ಚೇಂಜ್ಡ್. ಈ ಸೆಂಟೆನ್ಸಲ್ಲಿ ಶುಡ್ ಅಂತ ಇರುತ್ತೆ. ಶುಡ್ ಇದ್ದದ್ದು ಶುಡಂಟೇ ಆಗುತ್ತೆ ಹೊರತು ವುಡಂಟ್ ಆಗಲ್ಲ. ಕೆನ್ ಕಾಂಟ್ ಆಗುತ್ತೆ ಹೊರತು ಓಂಟ್ ಆಗಲ್ಲ. ವಿಲ್ ಏನು ಓಂಟ್ ಆಗುತ್ತೆ ಹೊರತು ಶಾಂಟ್ ಆಗಲ್ಲ. ಇದು ಗೊತ್ತಿರಬೇಕು ನಮಗೆ. ಎಸ್. ನೆಕ್ಸ್ಟು ರೂಲ್ ನಂಬರ್ 18 ಏನು ಹೇಳ್ತಾ ಇದೆ ನೋಡಿ, ಒನ್ ಅಂತ ಇದ್ದರೆ ಒನ್ನೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನು, ವೆನ್ ಒನ್ ಈಸ್ ದ ಸಬ್ಜೆಕ್ಟ್, ರಿಮೈನ್ ಒನ್ ಈಸ್ ದ ಟ್ಯಾಗ್ ಅಂತೇಳಿ. ನೆಕ್ಸ್ಟು MCQ ಇದೆ. ನಾನು ಅದಕ್ಕೋಸ್ಕರ ಸುಮ್ಮನೆ ರೂಲ್ಸ್ ಹೇಳ್ಕೊಳ್ಳೋಂತ ಹೋಗ್ತಾ ಇದ್ದೀನಿ. ಓಕೆ. ನೆಕ್ಸ್ಟು ರೂಲ್ ನಂಬರ್ 19 ಏನು ಹೇಳ್ತಾ ಇದೆ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡೋಣ ಅದು ಏನಾಗುತ್ತೆ ಅಂಥೇಳಿ ನಾನು ನೆಕ್ಸ್ಟು MCQ ಹೇಳ್ಕೊಡ್ತೀನಿ. ಈ ಟ್ಯಾಗು ಈ ಗ್ರಾಮೆಟಿಕಲ್ ಮತ್ತು ಸಬ್ಜೆಕ್ಟ್ ಮೇಲೆ ಆಕ್ಸಿಲರಿ ವರ್ಬನ್ನು ನಾವು ಹಾಕಬೇಕಾಗತ್ತೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಐ ಥಿಂಕ್ ಅಥವಾ ಐ ಬಿಲೀವ್ ಅಥವಾ ಐ ಸಪೋಸ್ ಅಂತ ಇದ್ದರೆ ನೋಡಿ, ದ ಟ್ಯಾಗ್ ಜನರಲಿ ರೆಫರ್ಸ್ ಟು ದಿ ಮೇನ್ ಐಡಿಯಾ ಆಫ್ ದ ಇಂಟ್ರಡಕ್ಟರಿ ಎಕ್ಸ್ಪ್ರೆಷನ್. ನೋಡಿ, ಈ ಐ ಥಿಂಕ್, ಐ ಬಿಲೀವ್, ಐ ಸಪೋಸ್ ಅಂತ ಇದ್ದಾಗ ಒಂದು ಇಂಟ್ರಡಕ್ಟರಿ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದೇ ಚೆನ್ನಾಗಿರಲ್ಲ ಅಂಥೇಳಿ. ಫಾರ್ ಎಕ್ಸಾಂಪಲ್ ಅದನ್ನು ನಾನು ಸೆಂಟೆನ್ಸಲ್ಲಿ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈ ರೂಲ್ ನಂಬರ್ 21 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಐ ಡೋಂಟ್ ಥಿಂಕ್ ಅಂತ ಇದ್ದಾಗ ನೆಕ್ಸ್ಟ್ ಏನೇ ಬರೆದ್ರೂ ಕೂಡ ಅದು ನೆಗೆಟಿವ್ ಅಂಥೇಳಿ ಅರ್ಥ ಮಾಡ್ಕೋಬೇಕು. ನೋಡಿ, ಟ್ಯಾಗ್ ಫಾಲೋಸ್ ದ ಇಂಟೆಂಡೆಡ್ ನೆಗೆಟಿವ್ ಮೀನಿಂಗ್. ನೀವು ಐ ಡೋಂಟ್ ಥಿಂಕ್ ಅಂತ ಬರೆದು ಮುಂದೆ ಏನೇ ಬರೆದ್ರೂ ಕೂಡ ಅದು ನೆಗೆಟಿವ್ ಅಂತ ಅರ್ಥ ಮಾಡ್ಕೋಬೇಕು. ಓಕೆ. ಹಾಗಾದರೆ ಇಷ್ಟೊತ್ತು ನಾವು ಮೊನ್ನೆ ಲಾಸ್ಟ್ ಕ್ಲಾಸಲ್ಲಿ 6 ರೂಲ್ಸು ಪ್ಲಸ್ ಇವಾಗ 21, ಟೋಟಲ್ಲಿ 27 ರೂಲ್ಸ್ಗಳನ್ನು ತಿಳ್ಕೊಂಡಂಗೆ ಆಯಿತು. ಇವಾಗ ನಾವು ಈಸಿಯಾಗಿ ಇದು ಬರ್ತದಂಗೆ ಗೊತ್ತಾಗುತ್ತೆ ನಿಮಗೆ. ಶಿ ಈಸ್ ಅಂತ ಇದೆ. ಶಿ ಈಸ್ ನೋಡಿ, ಕ್ವಶನ್ ಟ್ಯಾಗ್ ನೀವು ಹಾಕಬೇಕು ಅಂತ ಹೇಳಿದ್ರೆ ಜಸ್ಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್, ನಾಟ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಬೇಡ ನಮಗೆ. ಇಲ್ಲಿ ಆಬ್ಜೆಕ್ಟ್ ಬಗ್ಗೆ ತಲೆನೇ ಕೆಡ್ಸ್ಕೊಳಂಗಿಲ್ಲ ನಾವು. ನೋಡಿ, ನಮಗೆ ಬೇಕಾಗಿರೋದು ವರ್ಬಿಗೆ ನಾವೇನು ಮಾಡ್ತಾ ಇದ್ದೀವಿ, ಕ್ವಶನ್ ಟ್ಯಾಗ್ ಹಾಕ್ತಾ ಇದ್ದೀವಿ. ಸೊ ವರ್ಬ್ ಕರೆಕ್ಟಾಗಿರಬೇಕು. ಅರ್ಥ ಆಗ್ತಿದೆಯಲ್ವಾ? ಎಸ್. ಶಿ ಈಸ್ ಅಂತ ಇದೆ, ಈಸ್ ಈ ಕಡೆ ಬರುತ್ತೆ. ಶಿ ಈಸ್ ಅಂತ ಇದ್ದರೆ ಈಸ್ ಈ ಕಡೆಗೆ ಬರುತ್ತೆ. ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ, ಇದು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕು. ಇಸಂಟ್ ಆಯಿತು. ಶಿ ಅನ್ನೋದು ನಾವಿಲ್ಲಿ ಏನು ಮಾಡುತ್ತೀವಿ, ಬರಿತೀವಿ. ಯಾಕೆ? ಶಿ ಈ ಕಡೆ ಇದ್ದಿದ್ದು ಅದೇ ಸೇಮ್ ಇರುತ್ತೆ, ಈಸ್ ಇದ್ದಿದ್ದು ಇಸಂಟ್ ಆಯಿತು. ಅಂದರೆ ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ನೆಗೆಟಿವ್ ಟ್ಯಾಗನ್ನು ಹಾಕ್ತೀವಿ. ಗೊತ್ತಿರಬೇಕು ನಿಮಗೆ. ಆನ್ಸರ್ ಇಲ್ಲಿದೆ ನೋಡಿ, ವಿತ್ ಎಕ್ಸ್ಪ್ಲನೇಷನ್ ಇದೆ ಅದಕ್ಕೆ ಏನು ಅಂಥೇಳಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಸೆಕೆಂಡ್ ಕ್ವಶನ್ನು ದೆ ಡೋಂಟ್ ನೋ ದ ಆನ್ಸರ್ ಅಂತ ಇದೆ. ಇದು ಕೂಡ ನೆಗೆಟಿವ್ ಸೆಂಟೆನ್ಸನ್ನ. ದೆ ಡೋಂಟ್ ನೋ. ಡೋಂಟ್ ಅಂತ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸಿನ ಪ್ಲೂರಲ್ ವರ್ಬ್. ನಾವೇನು ಮಾಡಬೇಕು, ಡೋಂಟ್ ಅಂತ ಇದ್ದಾಗ ಡೂ ಮಾಡ್ಕೋಬೇಕು. ದೇ ಈ ಕಡೆ ಇದೆ, ಡೂ ದೇ ಅನ್ನೋದು ಆನ್ಸರ್ ಕರೆಕ್ಟ್ ಆಗುತ್ತೆ.
ನೆಕ್ಸ್ಟು ಅದಾದಮೇಲೆ ಇಲ್ಲಿದೆ ನೋಡಿ ಡು ದೇ ಅಂತೇಳಿ. ನೆಕ್ಸ್ಟು ಮೂರನೇ ಕ್ವಶನ್ ನೋಡಿ, ರವಿ ಪ್ಲೇಸ್. ಪ್ಲೇಸ್ ಅಂತ ಇದೆ ಇಲ್ಲಿ ನೋಡಿ. ಪ್ಲೇಸ್ನ ನಾವು ಬಿಡಿಸಿ ಬರ್ಕೊಂಡ್ರೆ ಏನಾಗುತ್ತೆ, ಏನಾಗುತ್ತೆ, ಡಸ್ ಪ್ಲಸ್ ಪ್ಲೇ ಆಗುತ್ತೆ. ಡಸ್ ಪ್ಲಸ್ ಪ್ಲೇ ಆಗುತ್ತೆ ನೋಡಿ. ನಾವು ಡಸ್ ಪ್ಲಸ್ ಪ್ಲೇ ಆದಾಗ ಈ ರವಿ ಪ್ಲೇಸ್ ಅಂತ ಇದೆ ಅಲ್ವಾ, ಇಲ್ಲಿ ಡಸ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ನಾವೇನು ಮಾಡಬೇಕು, ಡಸಂಟ್ ಅಂತ ಬರೀಬೇಕು. ಡಸಂಟ್ ಅಂತ ಬರೆದು ಹೀ ಅಂತ ಮಾಡಬೇಕು. ಡಸಂಟ್ ಹೀ. ಯಾಕೆ ಡಸಂಟ್ ಹೀ ಬಂತು, ಇಲ್ಲಿ ಪ್ಲೇಸ್ ಅಂತ ಇದೆ, ಸೊ ಡಸ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ರವಿ ಅಂತ ಇರೋದ್ರಿಂದ ಹೀ ಬಂತು ಸರ್ ಅಂತ ಹೇಳಬೇಕು. ಡಸಂಟ್ ಹೀ ಅನ್ನೋದು ಇಲ್ಲಿದೆ, ಸೊ ಇದು ತಪ್ಪು, ಇದು ತಪ್ಪು, ಇದು ತಪ್ಪು, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಯು ವೆಂಟ್ ಟು ಬ್ಯಾಂಗ್ಳೂರ್ ಎಸ್ಟರ್ಡೇ ಅಂತ ಇದೆ. ವೆಂಟ್ ಅಂತ ಇದೆ ಇಲ್ಲಿ ನೋಡಿ. ಡಿಂಟ್ ಯು ನೋಡಿ, ಈ ವೆಂಟನ್ನು ನಾವು ಬಿಡಿಸಿ ಬರ್ಕೋಬೇಕು. ಡಿಡ್ ಪ್ಲಸ್ ಗೋ ಅಂತ ಮಾಡ್ಕೋಬೇಕು. ಯು ಡಿಡ್ ಗೋ ಟು ಬ್ಯಾಂಗ್ಳೂರ್ ಎಸ್ಟರ್ಡೇ. ಯು ಡಿಡ್ ಗೋ ಟು ಬ್ಯಾಂಗ್ಳೂರ್ ಎಸ್ಟರ್ಡೇ. ಅರ್ಥ ಆಗ್ತಿದೆಯಾ? ನಾವು ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಯು ಡಿಂಟ್ ಇಲ್ಲಿ ವೆಂಟ್ ಅಂತ ಇದೆಯಲ್ಲ, ಇದನ್ನು ಬಿಡಿಸಿ ಬರೆದಾಗ ಡಿಡ್ ಪ್ಲಸ್ ಗೋ ಆಯಿತು. ಇಲ್ಲಿ ಡಿಡ್ ಗೋ ಟು ಬ್ಯಾಂಗ್ಳೂರ್ ಎಸ್ಟರ್ಡೇ ಆಯಿತು. ಡಿಡ್ ಅಂತ ಇದೆ ಅಲ್ವಾ, ನಾವು ಇದು ಪಾಸಿಟಿವ್ ಸೆಂಟೆನ್ಸ್ ಆಯಿತು. ನೆಗೆಟಿವ್ ಮಾಡೋದಾದರೆ ಇಲ್ಲಿ ಡಿಡ್ ಇದೆಯಲ್ಲ, ಡಿಂಟ್ ಮಾಡ್ಕೋಬೇಕು. ನಾವು ಏನು ಮಾಡ್ಕೋಬೇಕು, ಡಿಡಂಟ್ ಅಂತ ಮಾಡ್ಕೋಬೇಕು. ಸೊ ಆಪ್ಷನ್ ಇಲ್ಲಿದೆಯಲ್ಲ, ಇದು ಆನ್ಸರ್ ಆಗುತ್ತೆ. ಡಿಂಟ್ ಯು ಅಂತ ಹೇಳಿ, ಡಿಂಟ್ ಯು. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡಿ, ಈ ಹ್ಯಾಸ್ ಫಿನಿಶ್ಡ್. ಹ್ಯಾಸ್ ಅನ್ನೋದು ಆಲ್ರೆಡಿ ಹೆಲ್ಪಿಂಗ್ ವರ್ಬ್ ಇದೆ. ಹ್ಯಾಸನ್ನು ಈ ಕಡೆ ಬರ್ಕೋಬೇಕು, ನೆಗೆಟಿವ್ ಮಾಡಬೇಕು. ಹೆಸೆಂಟ್ ಆಯಿತು. ಹೀ ಅನ್ನೋದು ಕರೆಕ್ಟ್ ಆನ್ಸರ್. ಹೆಸೆಂಟ್ ಹೀ ಅನ್ನೋದು ಕರೆಕ್ಟ್ ಆನ್ಸರ್ ಇಲ್ಲಿದೆ ನೋಡಿ. ನೆಕ್ಸ್ಟ್ ಅದಾದಮೇಲೆ ಓಪನ್ ದ ಡೋರ್ ಅಂತೇಳಿ, ಇದು ಇಂಪರೇಟಿವ್ ಸೆಂಟೆನ್ಸು. ಓಪನ್ ದ ಡೋರ್ ಅಂತ ಇದೆ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ವಿಲ್ ಯು ಅನ್ನೋ ಆಪ್ಷನ್ ಕೊಡಬೇಕು. ಅರ್ಥಾಗ್ತಿದೆಯಾ? ವಿಲ್ ಯು ಅನ್ನೋ ಆನ್ಸರನ್ನು ಕೊಡಬೇಕಾಗತ್ತೆ. ಯಾಕೆ, ಇಂಪರೇಟಿವ್ ಸೆಂಟೆನ್ಸ್ ಇದೆ, ಸೊ ವಿಲ್ ಯು ಅನ್ನೋದು ಆನ್ಸರ್ ಆಗುತ್ತೆ ಇಲ್ಲಿ. ಡೋಂಟ್ ಮೇಕ್ ಸೋ ಮಚ್ ನಾಯ್ಸ್ ಅಂತ ಇದೆ. ಇದು ಕೂಡ ಯಾವ ಸೆಂಟೆನ್ಸು ಅಂತ ಹೇಳಿದ್ರೆ ಇಂಪರೇಟಿವ್ ಸೆಂಟೆನ್ಸ್. ಇಲ್ಲಿ ಡೋಂಟ್ ಮೇಕ್ ಸೋ ಮಚ್ ಆಫ್ ನಾಯ್ಸ್ ಅಂತ ಇದೆ. ವಿಲ್ ಯು ಆಯಿತು. ಯಾಕೆ, ಈ ಒಂದು ಸೆಂಟೆನ್ಸಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನೋಡ್ತೀವಿ ಅಸೆಟಿವ್ ಸೆಂಟೆನ್ಸು, ಇಂಪರೇಟಿವ್ ಸೆಂಟೆನ್ಸು, ಇಂಟ್ರಗೇಟಿವ್ ಸೆಂಟೆನ್ಸು, ಎಕ್ಸ್ಕ್ಲಮೇಟರಿ ಸೆಂಟೆನ್ಸು ಅಂತೇಳಿ ಸೆಂಟೆನ್ಸ್ ನೋಡ್ಕೊಂಡು ನಾವು ಟ್ಯಾಗ್ ಹಾಕ್ತೀವಿ. ಡೋಂಟ್ ಅಂತ ಇದೆಯಲ್ಲ, ಇದಕ್ಕೂ ವಿಲ್ ಯುನೇ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಲೆಟ್ಸ್ ಅಂತ ಇದೆ. ಲೆಟ್ಸ್ ಅಂತ ಇದೆ, ಈ ಮುಂದೆ ಏನು ಓದೋದು ಬೇಡ, ಶಲ್ ವಿ ಅಷ್ಟೇ. ಲೆಟ್ಸ್ ಅಂತ ಇದ್ರೆ ಮುಗೀತು. ಮುಂದೆ ಏನು ಕೂಡ ಓದೋದು ಬೇಡ, ನಾವು ಶಲ್ ವಿ ಅಂತ ಬರೆದ್ರೆ ಮುಗೀತು. ಲೆಟಸ್ ಗೋ ನೌ ಅಂತ ಇದೆ. ಲೆಟಸ್ ಗೋ ನೌ ಅಂತ ಇದೆ. ಇಲ್ಲಿ ಇದು ಬರಲ್ಲ, ಇಲ್ಲಿ ಹೇಳ್ತೀನಿ ನಾನು. ಲೆಟಸ್ ಅಂತ ಇದ್ದಾಗ ಲೆಟ್ಸ್ ಅಂತ ಅರ್ಥ, ಶೆಲ್ವಿನೇ ಬರೋದು ಇದಕ್ಕೂ ಕೂಡ. ಓಕೆ, ನೆಕ್ಸ್ಟು ಈ 10ನೇದು ನೋಡಿ, ಐ ಆಮ್ ಲೇಟ್ ಅಂತ ಇದೆ ನೋಡಿ. ಐ ಆಮ್ ಲೇಟ್ ಅಂತ ಇದೆ. ಆಮ್ ಬದಲಿಗೆ ಆರ್ ಬರಿತೀವಿ, ಆರ್ನ ನೆಗೆಟಿವ್ ಮಾಡ್ತೀವಿ. ಅರೆಂಟ್ ಐ ಆಯಿತು. ಅರೆಂಟ್ ಐ ಅನ್ನೋದು ಇಲ್ಲಿದೆ, ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್. ಈ ನೆವರ್ ಟೆಲ್ಸ್ ಲೈ ಅಂತ ಇದೆ ನೋಡಿ. ಟೆಲ್ಸಿಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಟೆಲ್ಸ್ನ ಬಿಡಿಸಿ ಬರ್ಕೊಂಡಾಗ ಡಸ್ ಪ್ಲಸ್ ಟೆಲ್ ಅಂತ ಬಂತು. ಡಸ್ ಪ್ಲಸ್ ಟೆಲ್ ಅಂತ ಬಂತು. ಡಸ್ ಅಂತ ಇದೆ, ಎರಡರಲ್ಲಿ ಡಸ್ ಇದೆ. ಇವ್ನು ತೆಗೆದುಬಿಡೋಣ, ಯಾಕೆಂದರೆ ಈಸಿಯಾಗಿ ಎಲಿಮಿನೇಟ್ ಮಾಡಬೇಕು. ಇಲ್ಲಿ ಹೀ ಇದೆ, ಇಲ್ಲೂ ಹೀ ಇದೆ. ಇಲ್ಲಿ ನೋಡಿ ಏನಾಗುತ್ತೆ ಗೊತ್ತಾ, ಇದು ನೆವರ್ ಅಂತ ಹೇಳಿ ಆಲ್ರೆಡಿ ನಮಗೆ ಏನಾಗಿದೆ ಅಂತ ಹೇಳಿದ್ರೆ ನೆಗೆಟಿವ್ ಸೆಂಟೆನ್ಸ್ ಬಂದಿದೆ. ಪಾಸಿಟಿವ್ ಟ್ಯಾಗ್ ಹಾಕಬೇಕು. ಸೊ ಇಲ್ಲಿ ನೆಗೆಟಿವ್ ಇದೆ, ಇದು ಪಾಸಿಟಿವ್ ಇದೆ. ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಹಾರ್ಡ್ಲಿ ಅಂತ ಬಂತು. ಈ ಸೆಂಟೆನ್ಸಲ್ಲಿ ಇದು ನೆಗೆಟಿವ್ ಅಂತ ಅರ್ಥ. ಶಿ ಹಾರ್ಡ್ಲಿ ಅಂದರೆ ಸ್ಪೀಕ್ಸ್ ಅನ್ನೋದನ್ನು ಬರ್ಕೊಂಡ್ರೆ ಡಸ್ ಪ್ಲಸ್ ಸ್ಪೀಕ್ ಆಗುತ್ತೆ. ಡಸ್ ಪ್ಲಸ್ ಸ್ಪೀಕ್ ಆಗುತ್ತೆ. ಇವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಡಸ್ಸನ್ನು ನಾವು ಈಗ ಹಾರ್ಡ್ಲಿ ಅಂತ ಇದೆ, ನೆಗೆಟಿವ್ ಸೆಂಟೆನ್ಸ್ ಇದೆ. ಪಾಸಿಟಿವ್ ಸೆಂಟೆನ್ಸ್ ಮಾಡಬೇಕು ಅಂದರೆ ಇಲ್ಲಿ ಡಸ್ ಬಂತು, ಇಲ್ಲಿ ಇಲ್ಲ, ಇಲ್ಲೂ ಇಲ್ಲ, ಇಲ್ಲಿದೆ. ಇದು ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೋ ಬಡಿ ಅಂತ ಇದೆ. ನೋ ಬಡಿ ಕೇಮ್ ಅಂತ ಬಂತು.
ಕೇಮ್ ಅಂತ ಬಂದಾಗ ನಾವೇನು ಮಾಡ್ತೀವಿ, ಡಿಡ್ ಪ್ಲಸ್ ಕಮ್ ಮಾಡ್ಕೊತೀವಿ, ಅದನ್ನು ಡಿಡ್ ಪ್ಲಸ್ ಕಮ್ ಅಂತ ಬರ್ಕೊಳ್ತೀವಿ. ಇಲ್ಲಿ ನೋಡಿ ನೋ ಬಡಿ ಅಂತ ಇದ್ದಾಗ ನಾನು ಆಗಲೇ ಹೇಳಿದ್ದೀನಿ, ಸಂಬಡಿ ಸಂಬಡಿ someone someone nobody nobody no one no one ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ, ಇವೆಲ್ಲ ಇದ್ದಾಗ ಅಲ್ಲಿ ಆ ಪ್ರನೌನು ದೇ ಅಂತ ಬರುತ್ತೆ ನೋಡಿ. ಇವಾಗ ಗೊತ್ತಾಯಿತು, ಡಿಡ್ ಇದೆ, ಕೇಮ್, ಡಿಡ್ ಕಮ್ ಅಂತ ಬಂತು. ಇದು ನೆಗೆಟಿವ್ ಸೆಂಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ, ನೆಗೆಟಿವ್ ಸೆಂಟೆನ್ಸ್ ನೋ ಬಡಿ ಅಂತ ಹೇಳಿದ್ರೆ ಯಾರೂ ಇಲ್ಲ ಅಂತೇಳಿ, ನೋ ಬಡಿ ಕೇಮ್ ಟು ಮೀಟಿಂಗ್, ಯಾರು ಮೀಟಿಂಗಿಗೆ ಬಂದಿರಲಿಲ್ಲ ಅಂತ ಅರ್ಥ. ನಾವೇನು ಮಾಡಬೇಕು, ಬಂದಿದ್ರಾ ಅಂತ ಕೇಳಬೇಕಾದ್ರಾಗೆ ಡಿಡ್ ದೇ ಅರ್ಥ ಆಗ್ತಿದೆಯಾ, ಕ್ವಶನ್ ಮಾರ್ಕನ್ನು ಹಾಕಬೇಕಾಗತ್ತೆ. ನೆಕ್ಸ್ಟು 14ನೇ ಕ್ವಶನ್ ನೋಡಿ, ಎವ್ರಿಬಡಿ ನಾನು ಆಗಲೇ ಹೇಳಿದ್ದೀನಿ ದೇ ಅಂತ ಬರಬೇಕು ಇಲ್ಲಿ. ಎವ್ರಿಬಡಿ ಎಂಜಾಯ್ಡ್ ಅಂತ ಇದ್ದಾಗ ಡಿಡ್ ಬರುತ್ತೆ. ಎವ್ರಿಬಡಿ ಎಂಜಾಯ್ಡ್ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಮಾಡಿದರೆ ಡಿಂಟ್ ದೇ ಅನ್ನೋ ಆನ್ಸರು ಬರುತ್ತೆ. ಡಿಂಟ್ ದೇ ಅನ್ನೋ ಆನ್ಸರು ಬರುತ್ತೆ. ನೆಕ್ಸ್ಟು ಇಲ್ಲಿದೆ ನೋಡಿ, ಎವ್ರಿ ಒನ್ ಅಂತ ಇದೆ. ಎವ್ರಿ ಒನ್ನು ಕೂಡ ಏನಾಗುತ್ತೆ ಇಲ್ಲಿ, ಇದು ಕೂಡ ಈ ಒಂದು ಇದಕ್ಕೆ ಸೇರೋದ್ರಿಂದ ಎವ್ರಿ ಒನ್ ಈಸ್ ರೆಡಿ ಅಂತ ಇದೆ. ನಾವು ಈಸ್ ಇಲ್ಲಿ ಬರ್ಕೊಳ್ತೀವಿ, ಅದನ್ನು ಇಸಂಟ್ ಅಂತ ಮಾಡ್ಕೊಳ್ತೀವಿ. ಏನಂತ ಮಾಡ್ಕೊಳ್ತೀವಿ, ಇಸಂಟ್ ಅಂತ ಮಾಡ್ಕೊಳ್ತೀವಿ. ಇಲ್ಲಿ ಎವ್ರಿ ಒನ್ ಅಂತ ಇದೆ ಗೊತ್ತಾ, ಎವ್ರಿ ಒನ್ ಅಂತ ಇದ್ದಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇಸಂಟ್ ಏನಾಗುತ್ತೆ, ಇಸಂಟ್ ಹೀ ಆಗುತ್ತಾ, ಎವ್ರಿ ಒನ್ ಈಸ್ ರೆಡಿ, ಇಸಂಟ್ ದೇ ಆಗುತ್ತಾ. ಇಸಂಟ್ ದೇ ಅನ್ನೋದು ಕರೆಕ್ಟು, ಆದರೆ ಇಸಂಟ್ ದೇ ಅಂತ ಬರೆಯೋಂಗಿಲ್ಲ. ಇಲ್ಲಿ ಸಿಂಗ್ಯುಲರ್ ಇದ್ದರೆ ಎವ್ರಿ ಒನ್ ಅನ್ನೋದು ಸಿಂಗ್ಯುಲರ್ ಸಬ್ಜೆಕ್ಟು, ಸೊ ಈಸ್ ಬಂದಿದೆ. ಆದರೆ ಇದನ್ನು ನಾವು ಟ್ಯಾಗ್ ಹಾಕಬೇಕಾದ್ರೆ ಇದೇನಾಗುತ್ತೆ, ದೇ ಅಂತೇಳಿ ಪ್ರೊನೌನ್ಸ್ ಆದಾಗ ದೇನೇ ಬರಿಬೇಕು ನಾವು. ಸೊ ಇಸಂಟ್ ದೇ ಅನ್ನೋ ಆನ್ಸರು ಬರುತ್ತೆ, ಇಸಂಟ್ ದೇ ಅನ್ನೋ ಆನ್ಸರು ಬರುತ್ತೆ. ಯಾರೆಲ್ಲ ಇದನ್ನು ಬರ್ದಿರಿ, ನಾವು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದೇ ಅನ್ನೋದು ಪ್ಲೂರಲ್ ಇದ್ದಾಗ ಇಲ್ಲಿ ಆರನ್ನು ಇದು ಬರುತ್ತೆ, ಅರೆಂಟ್ ದೇ ಅಂತ ಹೇಳಿ ಆನ್ಸರ್ ಬರುತ್ತೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಅಲ್ಲ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟು ಸಮ್ವನ್ ಹ್ಯಾಸ್ ಟೇಕನ್ ಮೈ ಪೆನ್ ಅಂತ ಇದೆ. ಸಮ್ವನ್ ಹ್ಯಾಸ್ ಟೇಕನ್ ಮೈ ಪೆನ್ ಅಂತ ಇದೆ. ಇಲ್ಲಿ ಏನಾಗುತ್ತೆ, ಸಮ್ವನ್ ಅನ್ನೋದು ದೇ ಅಂತ ಅರ್ಥ ಕೊಡುತ್ತೆ ಅಂತ ನಿಮಗೆ ಗೊತ್ತು. ಹ್ಯಾಸ್ ಇದೆ, ಹ್ಯಾಸನ್ ಈ ಕಡೆ ಬರ್ಕೊಂಡ್ರೆ ಇದನ್ನು ನಾವು ನೆಗೆಟಿವ್ ಮಾಡಿದ್ರೆ ಹ್ಯಾಸೆಂಟ್ ಆಗುತ್ತೆ. ದೇ ಈ ಕಡೆ ಬರೆದ್ರೆ ಸರಿನಾ? ತಪ್ಪು. ಯಾಕೆ ತಪ್ಪು? ದೇ ಅನ್ನೋದು ಪ್ಲೂರಲ್ಲು, ಹ್ಯಾಸ್ ಅನ್ನೋದು ಸಿಂಗ್ಯುಲರ್ ವರ್ಬ್. ಇದು ನಾವೇನು ಮಾಡಬೇಕು, ಹೆವೆಂಟ್ ದೇ ಆಗುತ್ತೆ, ಹೆವೆಂಟ್ ದೇ ಅಂತ ಆಗುತ್ತೆ. ಯಾಕೆ? ದೇ ಅಂತ ಸಬ್ಜೆಕ್ಟ್ ಬಂದಾಗ ಇಲ್ಲಿಗೆ ದೇಗೆ ತಕ್ಕಂತಹ ಪ್ಲೂರಲ್ಲು ಸಬ್ಜೆಕ್ಟ್ ಬೇಕಾಗುತ್ತೆ. ಹೆವೆಂಟ್ ದೇ ಎಲ್ಲಿದೆ, ಇದು ಇಲ್ಲೇ, ಇದು ಆನ್ಸರ್. ಓಕೆ, ನೆಕ್ಸ್ಟು ದಿಸ್ ಈಸ್ ಯುವರ್ ಬುಕ್ ಅಂತ ಇದೆ. ನಾನು ದಿಸ್ ಜಾಗದಲ್ಲಿ ಇಟ್ ಬರುತ್ತೆ ಅಂತ ಹೇಳಿದ್ದೀನಿ. ದಿಸ್ ಈಸ್ ಯುವರ್ ಬುಕ್ ಅಂತ ಹೇಳಿದ್ದೀನಿ. ಆವಾಗ ನೀವೇನು ಮಾಡಬೇಕು, ಈಸ್ನ ಬರ್ಕೋಬೇಕು, ಇದನ್ನು ನೆಗೆಟಿವ್ ಮಾಡಬೇಕು. ಇಸೆಂಟ್ ಇಟ್ ಅಂತ ಹೇಳಿ ಪ್ರಶ್ನೆ ಮಾಡಬೇಕು. ಇಸೆಂಟ್ ಇಟ್ ಅನ್ನೋದು ಆನ್ಸರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ದೋಸ್ ಆರ್ ಯುವರ್ ಶೂಸ್ ಅಂತ ಇದೆ ನೋಡಿ. ಆರ್ ಈ ಕಡೆ ಬರುತ್ತೆ, ಅರೆಂಟ್ ದೋಸ್ ಅಂತ ಬರುತ್ತೆ, ಅಥವಾ ಅರೆಂಟ್ ದೋಸ್ ಅಂತ ಬರುತ್ತೆ. ಆದರೆ ಇನ್ ದ ಪ್ಲೇಸ್ ಆಫ್ ದೋಸ್ ನಾವೇನು ಮಾಡ್ತೀವಿ, ದೇ ಅಂತ ಬರೀಬೇಕು ಅಂತ ನಾನು ನಿಮಗೆ ಹೇಳಿದ್ದೀನಿ ಆಗಲೇ. ಇಲ್ಲಿ ಹೇಳಿದ್ದೀನಿ ನೋಡಿ, ಇಲ್ಲಿ ತೋರಿಸ್ತೀನಿ ಇವಾಗ. ಇಲ್ಲಿ ಹೇಳಿದ್ದೀನಿ ನೋಡ್ರಿ. ಎವ್ರಿಬಡಿ, ಸಮ್ವನ್, ಸಂಬಡಿ ಇದ್ದಾಗ, ದೀಸ್ ದೋಸ್ ಇದ್ದಾಗ ದೇ ಅಂತ ಮಾಡ್ರಿ ಅಂತ ಹೇಳಿದ್ದೀನಿ ಅಲ್ವಾ? ಅರ್ಥ ಆಗ್ತಿದೆಯಲ್ವಾ? ಎಸ್, ಆ ರೀತಿ ಏನು ಬರುತ್ತೆ, ಇಲ್ಲಿ ದೇ ಬಂತು. ಆವಾಗ ದೇ ಅಂತ ಬಂದಾಗ ಅರೆಂಟ್ ದೇ ಆಗುತ್ತೆ. ದೋಸ್ಗಿಂತ ದೇ ಅಂಥೇಳಿ ಮಾಡ್ಬೇಕದನ್ನ, ಅರೆಂಟ್ ದೇ ಅಂಥೇಳಿ ಆನ್ಸರ್ ಬರುತ್ತೆ. ಅರೆಂಟ್ ದೇ.
ಇಲ್ಲಿದೆ ನೋಡಿ ಆರಂಟ್ ದೇ ಅಂತೇಳಿ. ದೆರ್ ಈಸ್ ಅಂತ ಇದೆ ನೋಡಿ, ದೆರ್ ಈಸ್ ಅಂತ ಇದೆ, ನಾವು ಈಸ್ನ ಈ ಕಡೆ ಬರ್ಕೋಬೇಕು, ಅದು ನೆಗೆಟಿವ್ ಮಾಡಬೇಕು, ಇಸಂಟ್ ದೇರ್ ಅಂತ ಹೇಳಿ ಮಾಡಬೇಕು. ಇಸಂಟ್ ದೇರ್ ಇಲ್ಲಿದೆ ನೋಡಿ ಆನ್ಸರ್, ಇಸಂಟ್ ದೇರ್ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಈ 20ನೇ ಕ್ವಶನಿಗೆ ಬಂದ್ವಿ ಅಂತ ಹೇಳಿದ್ರೆ, ದೇರ್ ವರಂಟ್ ಮೆನಿ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಅಂತ ಇದೆ. ವರಂಟ್ ಅನ್ನೋದು ನೆಗೆಟಿವ್ ಇದೆ ನೋಡಿ, ನಾವು ಅವಾಗ ಏನು ಮಾಡಬೇಕು, ವರ್ ಅಂತ ಬರ್ಕೋಬೇಕು, ವರ್ ದೇರ್ ಅಂತ ಹೇಳಿ ಮಾಡಬೇಕಾಗತ್ತೆ. ಅರ್ಥ ಆಗಿದೆಯಾ? ಎಸ್, ವರ್ ದೇರ್. he used to live here ಅಂತ ಇದೆ. ಯೂಸ್ಡ್ ಟು ಅಂತ ಇದ್ದಾಗ ನಾವೇನು ಮಾಡಬೇಕು, ಡಿಂಟ್ ಬರ್ಕೋಬೇಕು ಅಂತ ಇದ್ದೀನಿ. ಡಿಂಟ್ ಹೀ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಇರ್ತಕ್ಕಂತಹ ಒಂದು ಟ್ಯಾಗಿನ ಒಂದು ಸ್ಪೆಷಾಲಿಟಿ. ನೆಕ್ಸ್ಟು ಯು ಹ್ಯಾಡ್ ಬೆಟರ್ ಕನ್ಸಲ್ಟೆಡ್ ಡಾಕ್ಟರ್ ಅಂತ ಇದೆ. ಬೆಟರ್ ಬಿಟ್ಬಿಡಿ, ಹ್ಯಾಡ್ ಇದೆ ಅಲ್ವಾ, ಹ್ಯಾಡ್ನ ನೆಗೆಟಿವ್ ಮಾಡ್ತೀನಿ, ಹೆಡೆಂಟ್ ಆಯಿತು. ಹೆಡೆಂಟ್ ಯು ಇದೆ, ಯು ಈ ಕಡೆ ಬರಿತೀನಿ, ಹೆಡೆಂಟ್ ಯು ಅಂತ ಹೇಳಿ ಬರೆದ್ರೆ ಮುಗೀತು. ಓಕೆ. ನೆಕ್ಸ್ಟ್ 23ನೇ ಕ್ವಶನ್ನು ನೋಡಿ, ಈ ವುಡ್ ಇದೆ ನೋಡಿ, ವುಡ್ನ ನಾವೇನು ಮಾಡ್ತೀನಿ, ವುಡಂಟ್ ಅಂತ ಮಾಡ್ತೀನಿ, ಯು ಈ ಕಡೆ ಬರೆದ್ರೆ ಮುಗೀತು. ವುಡಂಟ್ ಯು ಅಂಥೇಳಿ ಆನ್ಸರ್ ಬಂತು. ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಹೌದು. ಓಕೆ. ನೆಕ್ಸ್ಟ್ ಅದಾದಮೇಲೆ ನೋಡಿ, ಒಂದು ಸಲ ನೀವು ರೂಲ್ಸನ್ನು ಚೆನ್ನಾಗಿ ತಿಳ್ಕೊಳ್ರಿ ಅಂದರೆ ಕಣ್ಣು ಮುಚ್ಕೊಂಡು ಕೂಡ ಆನ್ಸರ್ ಮಾಡ್ಬೋದು. ವಿ ಶುಡ್ ರೆಸ್ಪೆಕ್ಟ್ ಅಂತ ಇದೆ, ಇದು ರೆಸ್ಪೆಕ್ಟ್ ಬಿಡಿ, ಶುಡ್ ಅಂತ ಇದೆಯಲ್ಲ, ಇಲ್ಲಿ ನಾವೇನು ಮಾಡಬೇಕು ಅಂತ ಶುಡ್ಡನ್ನು ತಗೋಬೇಕು. ಶುಡ್ ಇದ್ದಿದ್ದು ಶುಡಂಟ್ ಆಗುತ್ತೆ, ಈ ವಿ ಈ ಕಡೆ ಬರುತ್ತೆ, ಶುಡಂಟ್ ವಿ ಅನ್ನೋ ಆನ್ಸರು ಬರುತ್ತೆ. ಸೊ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಶಿ ಕೆನ್ ಅಂತ ಇದೆ ನೋಡಿ, ಕೆನ್ ಅನ್ನೋದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಬಿಲಿಟಿ ತೋರಿಸುತ್ತೆ. ಕೆನ್ ಅಂತ ಹೇಳಿದ್ರೆ ಕಾಂಟ್ ಅಂತ ಇದೆ, ಕಾಂಟ್ ಶಿ ಅಂಥೇಳಿ ಅರ್ಥ ಬರುತ್ತೆ. ಕಾಂಟ್ ಶಿ ಎಲ್ಲಿದೆ, ಇಲ್ಲಿದೆ. ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಹೌದು. B1 ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಅದಾದಮೇಲೆ ದೇ ವೋಂಟ್ ಅಟೆಂಡ್ ದ ಮೀಟಿಂಗ್ ಅಂತ ಇದೆ. ವೋಂಟ್ ಅಂತ ಹೇಳಿದ್ರೆ ವಿಲ್ ನಾಟ್ ಅಂಥೇಳಿ, ಅಂದರೆ ದೇ ವಿಲ್ ನಾಟ್ ಅಟೆಂಡ್ ಮೀಟಿಂಗ್ ಅಂಥೇಳಿ. ವಿಲ್ ಇದ್ದಾಗ ವಿಲ್ಲನ್ನು ನಾವು ಈ ಕಡೆ ಬರ್ಕೋಬೇಕು, ಯಾಕೆಂದರೆ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದೆ, ನಾವು ಪಾಸಿಟಿವ್ ಮಾಡಬೇಕು. ವಿಲ್ ದೇ ಅಂಥೇಳಿ ಆನ್ಸರ್ ಬಂತು. ಸೊ ವಿಲ್ ದೇ ಎಲ್ಲಿದೆ, ವೋಂಟ್ ಇದೆ, ವಿಲ್ ಇದೆ, ಡೋಂಟ್ ಇದೆ, ಆರೆಂಟ್ ಅಂತ ಇದೆ. ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ 27ನೇ ಕ್ವಶನ್ ನೋಡಿ ಏನಿದೆ ಅಂತ ಹೇಳಿದ್ರೆ, ಒನ್ ಶುಡ್ ಕೀಪ್ ಒನ್ಸ್ ಪ್ರಾಮಿಸಸ್ ಅಂತ ಇದೆ. ಒನ್ ಶುಡ್ ಕೀಪ್ ಒನ್ಸ್ ಪ್ರಾಮಿಸಸ್ ಅರ್ಥ ಆಗ್ತಿದೆಯಾ? ಇಲ್ಲಿ ಈ ಒಂದು ಶುಡ್ ಇದೆಯಲ್ಲ, ಶುಡ್ಡನ್ನು ಶುಡೆಂಟ್ ಮಾಡಿದೆ, ಒನ್ ಇದ್ದದನ್ನು ಒನ್ ಮಾಡಿದೆ ನಾನು. ಸೊ ದಿಸ್ ಈಸ್ ವಾಟ್ ಏನಾಗುತ್ತೆ ಅಂತ ಹೇಳಿದ್ರೆ ಆನ್ಸರ್ ಆಗುತ್ತೆ. ನೆಕ್ಸ್ಟು ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್ ಅಂತ ಹೇಳಿ ನೋಡಿ, ಇದು ಈ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಿಗೆ ಇರ್ತಕ್ಕಂಥದ್ದು. ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇಟ್ ಈಸ್ ಅಂತ ಇದೆಯಲ್ಲ, ಅಲ್ಲಿ ನಾವೇನು ಮಾಡಬೇಕು ಅಂದರೆ ಇಟ್ಟನ್ನು ಇಲ್ಲಿ ಬರ್ಕೋಬೇಕು, ಈಸನ್ನ ಇಲ್ಲಿ ಬರ್ಕೋಬೇಕು, ಈಸ್ ಬರ್ಕೋಬೇಕು, ಅದನ್ನು ನೆಗೆಟಿವ್ ಮಾಡಬೇಕು, ಇಟ್ ಬರಿಬೇಕು ಅಷ್ಟೇ. ಇಸಂಟ್ ಇಟ್ ಅನ್ನೋದು ಆನ್ಸರ್ ಬರುತ್ತೆ. ಈಸ್ ಇಲ್ಲಿದೆ, ಈಸ್ ಈ ಕಡೆ ಬರ್ಕೋಬೇಕು, ನೆಗೆಟಿವ್ ಮಾಡಬೇಕು, ಇಟ್ ಈ ಕಡೆ ಬರೆದ್ರೆ ಮುಗೀತು ಅಷ್ಟೇ. ನೆಕ್ಸ್ಟ್ 29ನೇದು ಐ ಥಿಂಕ್. ಈ ಥಿಂಕ್ ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡಬಾರ್ದು. ಹೀ ಈಸ್ ಆನೆಸ್ಟ್ ಅಂತ ಇದೆ, ಇದನ್ನಷ್ಟೇ ಥಿಂಕ್ ಮಾಡಬೇಕು. ಈಸ್ ಈ ಕಡೆ ಬರ್ಕೊಂಡೆ, ಇದನ್ನು ನೆಗೆಟಿವ್ ಮಾಡಿದೆ, ಹೀ ಇಸಂಟ್ ಹೀ. ಅರ್ಥ ಆಗ್ತಿದೆಯಾ? ಓಕೆ, ಇಸಂಟ್ ಹೀ ಅನ್ನೋದು ಆನ್ಸರ್ ಆಯಿತು. ನೆಕ್ಸ್ಟು 30ನೇ ಕ್ವಶನ್ನು, ಐ ಡೋಂಟ್ ಥಿಂಕ್ ಅಂತ ಇದ್ದಾಗ ಈ ಸೆಂಟೆನ್ಸೇ ನೆಗೆಟಿವ್ ಸೆಂಟೆನ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಶಿ ವಿಲ್ ಕಮ್ ಅಂತ ಇದೆ, ಶಿ ವಿಲ್ ಕಮ್ ಅಂತ ಇದೆ. ಏನಾಗುತ್ತೆ ಇಲ್ಲಿ, ಡೋಂಟ್ ಬರಲ್ಲ, ವೋಂಟ್ ಬರಲ್ಲ, ಡಸ್ ಬರಲ್ಲ, ಓನ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ವಿಲ್ ಶಿ ಅನ್ನೋ ಆನ್ಸರ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಶಿ ವಿಲ್ ಕಮ್ ಅಂತ ಇದೆಯಲ್ಲ, ಈ ಶಿ ವಿಲ್ ಕಮ್ ಅಂತ ಇದ್ದಾಗ ವಿಲ್ ಶಿ ಬರುತ್ತೆ. ಯಾಕೆ ವಿಲ್ ಶಿ ಬರುತ್ತೆ ಸರ್? ಇಲ್ಲಿ ನೆಗೆಟಿವ್ ಇದೆಯಲ್ಲ, ಇದು ನೆಗೆಟಿವ್ ಇದ್ದಾಗ ಪಾಸಿಟಿವ್ ಟ್ಯಾಗ್ ಹಾಕ್ತೀವಿ, ವಿಲ್ ಶಿ ಅಂತ ಹೇಳಿ ಬರುತ್ತೆ. ವಿಲ್ ಶಿ ಅಂತ ಹೇಳಿ ಆನ್ಸರ್ ಬರುತ್ತೆ. ಸೊ ಇದಾಗಿತ್ತು ಈ ಒಂದು ಸೆಷನನ್ನು, 30 ಪವರ್ಫುಲ್ MCQ ಸೆಷನ್ ಆಗಿತ್ತು. ಇಲ್ಲಿ ಮತ್ತೆ ನಿಮಗೆ ಇನ್ನೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡೋಕ್ಕೆ ಅಂತ ಹೇಳಿದ್ರೆ ಇದನ್ನು ಕ್ಲೀನಾಗಿ ನೋಟ್ಸ್ ಮಾಡ್ಕೊಳ್ಳಿ. ಪಾಸಿಟಿವ್ ಇದ್ದರೆ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇದ್ದರೆ ಪಾಸಿಟಿವ್ ಆಗುತ್ತೆ. ಸೇಮ್ ಆಕ್ಸಿಲರೀಸು ಹಂಗೆ ಇರುತ್ತೆ. ನೋ ಆಕ್ಸಿಲರೀಸು ಡೂ ಡಸ್ನ ತಗೊಳುತ್ತೆ. ಇಂಪರೇಟಿವ್ ಸೆಂಟೆನ್ಸು ಕೂಡ ನಾವೇನು ಮಾಡ್ತೀವಿ, ವಿಲ್ ಯು ಇಂದ ಎಂಡ್ ಮಾಡ್ತೀವಿ. ಲೆಟ್ಸ್ ಅಂತ ಇತ್ತೆ ಶೆಲ್ ವಿ ಯೂಸ್ ಮಾಡ್ತೀವಿ.
ಲೆಟರ್ಸ್ ಅಂತ ಇದ್ದರೆ ವಿಲ್ ಯೂಸ್ ಮಾಡ್ತೀವಿ, ಇದು ಬೇಡ ನಮಗೆ. ಐ ಆಮ್ ಇದ್ದಾಗ ಅರೆಂಟ್ ಐ ಅಂತ ಯೂಸ್ ಮಾಡ್ತಿದ್ವಿ. ನೆಗೆಟಿವ್ ವರ್ಡ್ಸು ಪಾಸಿಟಿವ್ ಟ್ಯಾಗು. ಇಲ್ಲೇನಾಗುತ್ತೆ ನೋಡಿ, ಇವು ಬಂದಾಗ ಯಾವುವು, ಎವ್ರಿ ಒನ್ನು ಎವ್ರಿಬಡಿ, ಸಮ್ಮನ್ನು ಸಂಬಡಿ, ದೀಸು ದೋಸು ಬಂದಾಗ ದೇ ಅನ್ನೋದು ಬರುತ್ತೆ, ಗೊತ್ತಿರಬೇಕು. ದಿಸ್ ದಟ್ ಇದ್ದಾಗ ಇಟ್ ಬರುತ್ತೆ. ದೀಸ್ ದೇರ್ ಇದ್ದರೆ ದೇರೆ ಬರುತ್ತೆ. ಯೂಸ್ಡ್ ಟು ಇದ್ದರೆ ಡಿಂಟ್ ಅಂತ ಬರುತ್ತೆ. ದಿಸ್ ಇಸ್ ವಾಟ್ ರೂಲ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಅದಾದಮೇಲೆ ಹ್ಯಾಡ್ ಬೆಟರ್ ಇದ್ದಾಗ ಹ್ಯಾಡೆಂಟ್ ಅಂತ ಮಾಡ್ತೀವಿ. ಮೊಡಲ್ಸ್ ಇದ್ದಾಗ ಇಟ್ ರಿಮೇನ್ಸ್ ಸೇಮ್. ಒನ್ ಇದ್ದಾಗ ಒನ್ ಅಂತಲೇ ನಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ 19ನೇ ರೂಲ್ ಏನು ಹೇಳ್ತಾ ಇದೆ ನೋಡಿ, ಎಕ್ಸ್ಕ್ಲಮೇಷನ್ ಫಾಲೋಸ್ ಗ್ರಾಮರ್. ಎಕ್ಸ್ಕ್ಲಮೇಷನ್ ಏನು ಮಾಡುತ್ತೆ ಅಂತಂದರೆ ಗ್ರಾಮರನ್ನು ಫಾಲೋ ಮಾಡುತ್ತೆ. ಐ ಥಿಂಕ್ ಟ್ಯಾಗ್ ಫಾಲೋಸ್ ದ ಮೇನ್ ಐಡಿಯಾ ಅಂತ ಇದೆ ನೋಡಿ. ಈ ಥರ ನಾವು ಏನು ಮಾಡಬೇಕು ಅಂತಂದರೆ ಆ ಒಂದು ಕಾನ್ಸೆಪ್ಟನ್ನು ಜಿಸ್ಟನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಎಕ್ಸಾಮಲ್ಲಿ ಒಂದು ಒಳ್ಳೆ ಮಾರ್ಕ್ಸ್ ತೆಗಿಬೋದು ಅಂತ ಹೇಳಿ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಓಕೆ, ಏನೇ ಡೌಟ್ಸ್ ರಿಗಾರ್ಡಿಂಗ್ ಪ್ಲೀಸ್ ಕಮೆಂಟ್ ಮಾಡಿ.